Hello dear students, welcome to Sing Style of Max. So ನಾವು ಇಂಟಿಗ್ರೇಷನ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಲಾಸ್ಟ್ ಎಕ್ಸಸೈಸ್ 10 ಕ್ವೆಶನ್ಸ್ ಮುಗಿದಿದ್ವು. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ರ್ಯಾಪ್ ಅಪ್ ದಿಸ್ ಚಾಪ್ಟರ್. ಓಕೆ, ಇದಾದಮೇಲೆ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋಣಂತೆ. ಸೊ ಇಲ್ಲಿವರೆಗೂ ಯಾರಾದರೂ ಲೆಕ್ಚರ್ಸ್ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಆರ್ಡರ್ ವೈಸ್ ಲೆಕ್ಚರ್ಸ್ ವಾಚ್ ಮಾಡ್ಕೊಂಡ್ಬಂದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಲಿಂಕ್ ಬಂದುಬಿಟ್ಟು ಪ್ಲೇಲಿಸ್ಟಿಂದು, ಅಂದರೆ ಈ ಚಾಪ್ಟರಿಂದ ಏನು ಪ್ಲೇಲಿಸ್ಟ್ ಇದೆಯಲ್ಲ ಯೂಟ್ಯೂಬ್ ಚಾನಲ್ ಮೇಲ್ಗಡೆ, ಸೊ ಅದರದ್ದು ಲಿಂಕ್ ನಾನು ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಾಮೆಂಟ್ ಪಿನ್ ಮಾಡಿರ್ತೀನಿ, ಅಲ್ಲಿ ನಿಮಗೆ ಸಿಗುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ಲಿ ಏನು ಚಾಪ್ಟರ್ಸ್ ಟೋಟಲ್ ಈ ಇಂಟಿಗ್ರೇಷನ್ ಚಾಪ್ಟರ್ ಟೋಟಲ್ ಕ್ಲಾಸಸ್ ಏನಿದಾವಲ್ಲ ಎಲ್ಲ ಸಿಗುತ್ತೆ. ಆರ್ಡರ್ ವೈಸ್ ವಾಚ್ ಮಾಡಿ. ಓಕೆ ರೈಟ್, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಗೆಟಿಂಗ್ ಬ್ಯಾಕ್ ಟು ಅವರ್ ಕ್ವೆಶನ್ಸ್. ಕ್ವೆಶನ್ ನಂಬರ್ 10ವರೆಗೂ ಆಗಿತ್ತು. ಕಮಿಂಗ್ ಟು ಕ್ವೆಶನ್ ನಂಬರ್ 11. ಅಬ್ಸರ್ವ್ ಕ್ಲಿಯರ್ಲಿ ವಾಟ್ ಈಸ್ ಬೀಂಗ್ ಗಿವೆನ್. ಕ್ವೆಶನ್ ನಂಬರ್ 11ಅಲ್ಲಿ ಅವ್ರು ಕೊಟ್ಟಿರೋದೇನು ಅಂದರೆ -π/2 ಟು +π/2. ಒಂದು ನಿಮಿಷ, ಲೆಟ್ ಮಿ ಟೇಕ್ ದ ಪೇಪರ್. -π/2 ಟು +π/2 sin ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಎಸ್ ಆರ್ ನೋ? ಸೊ ವಾಟ್ ಕ್ಯಾನ್ ಯು ಡೂ ಅಬೌಟ್ ಇಟ್? ಅಬ್ಸರ್ವ್ ಕ್ಲಿಯರ್ಲಿ. ಇಲ್ಲಿರೋದೇನು ಅಂದರೆ -a ಇಂದ a ಫಾರ್ಮ್ಯಾಟಲ್ಲಿದೆ. -a ಟು a ಫಾರ್ಮ್ಯಾಟ್. ಫಸ್ಟ್ ಆಫ್ ಆಲ್ ನಿಮಗೆ ಪ್ರಾಪರ್ಟೀಸ್ ನೀಟಾಗಿ ಗೊತ್ತಿರಬೇಕು. ಗೊತ್ತಿದ್ರೆ ಈಸಿಯಾಗಿ ಮಾಡ್ತೀರಾ. ಸೊ ಫಸ್ಟ್ ಏನು ಮಾಡಬೇಕು, ಲೆಟ್ I is equal to -π/2 to π/2 sin square x dx. Correct? This is the given question. ನಾವು ಆಲ್ರೆಡಿ ಪ್ರಾಪರ್ಟಿ ನೋಡಿದ್ದೀವಿ ಒಂದು, ಹೌದಾ? ಕೊನೆಯ ಪ್ರಾಪರ್ಟಿ ನೀವು ಅಬ್ಸರ್ವ್ ಮಾಡಿರ್ತೀರಾ. ವಿ ನೋ ದಟ್ ಏನಿದೆ ಹೇಳಿ, -a to a f of x dx ಅನ್ನೋದು ಈಕ್ವಲ್ ಟು 2 ಟೈಮ್ಸ್ ಆಫ್ 0 to a f of x dx ಆಗುತ್ತೆ, ಅಥವಾ ಈಕ್ವಲ್ ಟು 0 ಆಗುತ್ತೆ. ಇದು ಯಾವಾಗ ಆಗುತ್ತೆ? ಇನ್ ಕೇಸ್ ಎಫ್ ಆಫ್ ಏನಿತ್ತಲ್ಲಿ, ಜಸ್ಟ್ ಅ ಮಿನಿಟ್, ಎಫ್ ಆಫ್ ಐ ಥಿಂಕ್ ಈವನ್ ಫಂಕ್ಷನ್ ಇದ್ರೆ, ಹೌದಲ್ವಾ? ಲೆಟ್ ಮಿ ಚೆಕ್ ಔಟ್. ಯಾ, ಈವನ್ ಫಂಕ್ಷನ್ ಇದ್ರೆ ನೋಡಿ. ರೈಟ್, ಸೊ ವಿ ಆರ್ ರೈಟ್. ಈವನ್ ಫಂಕ್ಷನ್ ಅಂದರೆ ಏನು? ವೆನ್ ಎಫ್ ಆಫ್ -x ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಟ್ ಸೆಲ್ಫ್. ಆ್ಯಂಡ್ ಆಡ್ ಫಂಕ್ಷನ್ ಅಂದರೆ ಏನು? ಎಕ್ಸ್ ರೀಪ್ಲೇಸ್ ಮಾಡಿ -x ಹಾಕಿದರೆ ಮೈನಸ್ ಟೈಮ್ಸ್ ಆಫ್ ಎಫ್ ಆಫ್ ಎಕ್ಸ್ ಸಿಕ್ತು ಅಂದರೆ ಆಡ್ ಫಂಕ್ಷನ್. ಸೊ ನಿಮಗೆ ಇದು ಆಡ್ ಫಂಕ್ಷನ್ ಈವನ್ ಫಂಕ್ಷನ್ ಅಂತ ಫೈಂಡ್ ಮಾಡಬೇಕು ಫಸ್ಟು, ರೈಟ್? ಸೊ ಸಿ ಹಿಯರ್, ಅಬ್ಸರ್ವ್ ಕ್ಲಿಯರ್ಲಿ. ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್, ಕರೆಕ್ಟಾ? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್. ಎಫ್ ಆಫ್ -x ಏನಾಗುತ್ತೆ ಅಬ್ಸರ್ವ್ ಮಾಡಿ? ಸೈನ್ ಸ್ಕ್ವೇರ್ -x. ಟೆಲ್ ಮಿ ವಾಟ್ ಇಸ್ ಸೈನ್ ಆಫ್ -x? ಸೈನ್ ಆಫ್ -x ಅಂತ ಅಂದರೆ ಸೈನ್ -sin x, ಆ್ಯಂಡ್ ಇಲ್ಲಿ ಸ್ಕ್ವೇರ್ ಇದೆ, ದಟ್ ಮೀನ್ಸ್ ಹೋಲ್ ಸ್ಕ್ವೇರ್ ತಾನೇ ಅದು. ಸೊ ಮೈನಸ್ ಸ್ಕ್ವೇರ್ ಪ್ಲಸ್ ಆಗುತ್ತೆ, ಅಗೇನ್ ಸೈನ್ ಸ್ಕ್ವೇರ್ ಎಕ್ಸೇ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ -x ಬಂದುಬಿಟ್ಟು ಎಫ್ ಆಫ್ ಎಕ್ಸಿಗೆ ಈಕ್ವಲ್ ಬಂತು ಅಂದರೆ ಇಟ್ ಈಸ್ ಈವನ್ ಫಂಕ್ಷನ್. ಈವನ್ ಫಂಕ್ಷನ್ ಅಂದರೆ ಕೊಟ್ಟಿರೋದನ್ನು ನಾವು ಯಾವ ರೀತಿ ಬರಿಬೋದು? ಈ ರೀತಿ ಬರಿಬೋದು, ರೈಟ್? ರೈಟ್. ಸೊ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಪ್ರಾಪರ್ಟೀಸ್ನ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಅಬ್ಸರ್ವ್ ಮಾಡಿ ಲಿಮಿಟ್ಸ್ ಏನು ಕೊಟ್ಟಿದ್ದಾರೆ, ಅದ್ರ ಬೇಸ್ ಮೇಲೆ ಯಾವ ಪ್ರಾಪರ್ಟಿ ತೊಗೋಬೇಕು ಅಂತ ನೀವು ಚೂಸ್ ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಇದೇ ಡೌಟ್ ಇರುತ್ತೆ, ಮ್ಯಾಮ್ ಕ್ವಶನ್ ಓಕೆ ಬಟ್ ಇದೇ ಪ್ರಾಪರ್ಟಿ ಅಪ್ಲೈ ಮಾಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಯು ಅಬ್ಸರ್ವ್ ದ ಲಿಮಿಟ್ಸ್. ಇಫ್ ದೇ ಆರ್ ಇನ್ ದ ಫಾರ್ಮೆಟ್ 0 to a ಫಾರ್ಮೆಟಲ್ಲಿದೆ ಅಂದರೆ 0 to a ರಿಲೇಟೆಡ್ ಯಾವ್ಯಾವ ಪ್ರಾಪರ್ಟಿ ಇದೆ ಅಂತ ಅಬ್ಸರ್ವ್ ಮಾಡಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ -a to a ಇದೆ ಅಂದರೆ ಪಕ್ಕ -a to a ಇದೆ ಯೂಸ್ ಮಾಡ್ಬೇಕು ನಾವು, ಹೌದಲ್ವಾ? ರೈಟ್. ಸೊ ದಿಸ್ ಬಿಕಮ್ಸ್ ಯೋರ್ ಆನ್ಸರ್ ನಾವು. ಸೊ ಚೆಕ್ಔಟ್ ಏನಾಗುತ್ತೆ? I is equal to 2 ಟೈಮ್ಸ್ ಆಫ್ 0 to a. ಅಂದರೆ ಏನಾಯ್ತಪ್ಪ? π/2. ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ? sin square x dx. Now you integrate normally, so it becomes very easy for you. Yes, how to do this one? sin square ಅಂತ ಅಂದರೆ ಏನು ಬರಿಬೋದು ಹೇಳಿ? sin square ಅಂತ ಅಂದರೆ 0 to π/2. It can be written as 1 minus cos 2x divided by 2 into dx. Wait a minute, sorry for the disturbance. Right, observe ಮಾಡಿ. cos 2x ಏನಿದೆಯಲ್ಲ, cos 2x ಫಾರ್ಮುಲಾ ಏನಿದೆ? 1 minus 2 sin square x ಇದೆಯಾ? ಸೊ 2 sin square x is equal to 1 minus cos 2x ಆಗುತ್ತೆ. ನಮಗೆ sin square ಅಷ್ಟೇ ಬೇಕು, ಸೊ 2 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಟು ಕ್ಯಾನ್ಸಲ್ ಆಗಿ ನಮ್ಮ ಹತ್ರ ಉಳಿಯೋದೇನು? 0 to π/2 1 minus cos 2x dx. Now you know the integration of this one, right? Integration of 1 ಅಂದರೆ ಎಷ್ಟಾಗುತ್ತಪ್ಪ? x ಮೈನಸ್ ಇಂಟಿಗ್ರೇಷನ್ ಆಫ್ cos 2x ಅಂತ ಅಂದರೆ ಎಷ್ಟಾಗುತ್ತೆ? sin 2x divided by
2 ಆಗುತ್ತೆ. ಲಿಮಿಟ್ಸ್ ಬಂದ್ಬಿಟ್ಟು 0 to π/2. ನಾವು 0 ಅಪ್ಲೈ ಮಾಡಿದ್ರೆ ಇನ್ನೇನು ಇದು 0 ಇದೂ 0 ಆಗುತ್ತೆ. 0 ಬಿಟ್ಟು ಹಾಕ್ರಿ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ ಏನು ಸಿಗುತ್ತೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. π/2 ಮೈನಸ್ ಸೈನ್ 2 ಇಂಟು ಎಕ್ಸ್ ಜಾಗದಲ್ಲಿ π/2 ಡಿವೈಡೆಡ್ ಬೈ 2. ಇದು ಅಪ್ಪರ್ ಲಿಮಿಟ್. ಮೈನಸ್ ಲೋಯರ್ ಲಿಮಿಟ್ ಅಂತ ಅಂದರೆ 0 ಮೈನಸ್ ಸೈನ್ 0 ಇನ್ನೇನು 0ನೇ. ಸೊ ಟೋಟಲಿ 0. ಇಲ್ಲಿ ಅಬ್ಸರ್ವ್ ಮಾಡಿ 2 ಕ್ಯಾನ್ಸಲ್. ಸೈನ್ ಪೈ, ವಾಟ್ ಈಸ್ ಸೈನ್ ಪೈ? ಇದು ಕೂಡ 0 ಆಗುತ್ತೆ ಅವಾಗ. ಸೊ ದೇರ್ ಫೋರ್ ಐ ಈಸ್ ಈಕ್ವಲ್ ಟು ಎಷ್ಟು ಬಂತಪ್ಪ ಆನ್ಸರು? ಇಟ್ ಈಸ್ π/2. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್, ರೈಟ್? ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 12 ಏನಿದೆ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಲೆಟ್ ಮಿ ರೈಟ್ ಇಟ್ ಡೌನ್. ಲೆಟ್ ಐ ಈಸ್ ಈಕ್ವಲ್ ಟು 0 to π x dx ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್. ಕರೆಕ್ಟಾ? ಎಸ್, ಇದನ್ನೇ ಅವರು ಕೊಟ್ಟಿರೋದು, ರೈಟ್? ಸೊ ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ 0 ಇಂದ ಎ ಫಾರ್ಮ್ಯಾಟಲ್ಲಿದೆ. ಸೊ 0 ಇಂದ ಎ ಫಾರ್ಮ್ಯಾಟ್ ಅಂತ ಅಂದರೆ ನಮ್ಮ ಹತ್ರ ಪ್ರಾಪರ್ಟಿ ಯಾವುದಿದೆ? ವಿ ನೋ ದಟ್ ಇಂಟಗ್ರಲ್ 0 to a f of x dx ಈಸ್ ಈಕ್ವಲ್ ಟು ಏನಾಗುತ್ತೆ? 0 to ಎನೇ ಇರುತ್ತೆ, ಆದರೆ ಎಫ್ ಆಫ್ ಐ ಥಿಂಕ್ ಎ ಮೈನಸ್ ಎಕ್ಸ್. ಕರೆಕ್ಟ್ ಇದೆಯಾ? ರೈಟ್? ದಟ್ ಈಸ್ ಯುವರ್ P4 ಪ್ರಾಪರ್ಟಿ. ನೆನಪಿರ್ಬೇಕು ನಿಮಗೆ P4. ಈ P1 P2 ನೆನಪಿಲ್ಲ ಅಂದರೂ ಕೂಡ ಫುಲ್ ಪ್ರಾಪರ್ಟಿ ಕರೆಕ್ಟಾಗಿ ನೆನಪಿದ್ರೆ ಅಪ್ಲೈ ಮಾಡಬಹುದು. ಅರ್ಥ ಆಯ್ತಲ್ಲ? ರೈಟ್? ಸೊ ಈ ರೀತಿ ಮಾಡೋದ್ರಿಂದ ನಿಮಗೇನು ಸಿಗುತ್ತೆ? ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಜಾಗದಲ್ಲಿ ಎ ಮೈನಸ್ ಎಕ್ಸ್ ಹಾಕಬೇಕು. ಸೊ ಏನಾಗುತ್ತೆ? ಐ ಈಸ್ ಈಕ್ವಲ್ ಟು 0 to π, ಲಿಮಿಟ್ಸ್ ಸೇಮೇ ಇರುತ್ತೆ. ಎಕ್ಸ್ ಜಾಗದಲ್ಲಿ ಎ ಮೈನಸ್ ಎಕ್ಸ್, ಎ ಜಾಗದಾಗ ಏನಿದೆ? ಪೈ. ಸೊ ಎ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್, ಎಕ್ಸ್ ಜಾಗದಲ್ಲಿ ಎ ಮೈನಸ್ ಎಕ್ಸ್ ಡಿ ಎಕ್ಸ್. ಕರೆಕ್ಟ್? ವಿಚ್ ಈಸ್ ಈಕ್ವಲ್ ಟು ಪೈ ಮೈನಸ್ ಎಕ್ಸ್ ಹಾಗೆ ಇರಲಿ. 1 ಪ್ಲಸ್, ಟೆಲ್ ಮಿ ವಾಟ್ ಈಸ್ ಸೈನ್ ಪೈ ಮೈನಸ್ ಥೀಟಾ? ಪೈ ಅಂದರೆ 180, ರೈಟ್? 180 ಮೈನಸ್ ಥೀಟಾ ಟ್ರಿಗ್ನೋಮೆಟ್ರಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ 180 ಮೈನಸ್ ಥೀಟಾ ಅಂತ ಅಂದರೆ ಎಷ್ಟಾಗುತ್ತೆ? 180 ಮೈನಸ್ ಅಂತ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಬಂದುಬಿಟ್ಟು ಪಾಸಿಟಿವೇ ಇರುತ್ತೆ ಆ್ಯಂಡ್ ಪೈ ಬಂದುಬಿಟ್ಟು ಈವನ್ ಆ್ಯಂಗಲ್, ಅಂದರೆ ಎಕ್ಸ್ ಆಕ್ಸಿಸ್ ಮೇಲೆ ಇರುವಂತಹ ಆ್ಯಂಗಲ್. ದೇರ್ ಫೋರ್ ಸೈನ್ ರಿಮೇನ್ಸ್ ಸೈನ್ ಇಟ್ ಸೆಲ್ಫ್. ಅರ್ಥ ಆಯ್ತಲ್ಲ? ರೈಟ್? ಎಸ್ ಆರ್ ನೋ? ಸೊ ನಿಮಗೆ ಕೊಟ್ಟಿರೋದನ್ನು ನೀವು ಇಕ್ವೇಷನ್ 1 ಸಿಕ್ಕಿರೋದು ಇಕ್ವೇಷನ್ 2 ಎರಡೂ ಆ್ಯಡ್ ಮಾಡಿ 1 ಪ್ಲಸ್ 2. ಸೊ ವಾಟ್ ವಿಲ್ ಯು ಗೆಟ್? ಎಲ್ ಎಚ್ ಎಸ್ ಐ ಪ್ಲಸ್ ಐ ಅಂತಂದರೆ ಎಷ್ಟಾಗುತ್ತೆ? ಅಬ್ಸರ್ವ್ ಮಾಡಿ. ಐ ಪ್ಲಸ್ ಐ ಬಂದುಬಿಟ್ಟು 2i ಈಸ್ ಈಕ್ವಲ್ ಟು ಲಿಮಿಟ್ಸ್ ಸೇಮ್ ಇರೋದ್ರಿಂದ ನಾನು ಟೋಟಲಿ ಆ್ಯಡ್ ಮಾಡಬಹುದು. ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಪೈ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಹೋಲ್ ಇದೇನು ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ನಾವು ಡಿನಾಮಿನೇಟರ್ ಸೇಮ್ ಇದೆ, ಎಲ್ ಸಿ ಎಮ್ ತೊಗೊಂಡ್ರೆ ನಿಮಗೆ ಆ್ಯಕ್ಚುಲಾಗಿ ಸಿಗೋದೇನು? 0 to π ಎಕ್ಸ್ ಪ್ಲಸ್ ಪೈ ಮೈನಸ್ ಎಕ್ಸ್ ಏನಾಗುತ್ತೆ? ಎಕ್ಸ್ ಪ್ಲಸ್ ಪೈ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್. ಎಕ್ಸು ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಪೈ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಉಳಿಯುತ್ತೆ. ಈ ಡಿನಾಮಿನೇಟರ್ ಇರೋದ್ರಿಂದ ನಾವೇನು ಮಾಡೋಣ? ರ್ಯಾಷನಲೈಸ್ ಮಾಡಿಬಿಡೋಣ. ಸೊ ನಮಗೇನು ಸಿಗುತ್ತೆ? ಅಬ್ಸರ್ವ್ ಮಾಡಿ. 0 to π ಪೈ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸಿಗೆ ರೇಷನಲೈಸ್ ಮಾಡೋದು ಅಂದರೆ ಏನು? ಆಪೋಸಿಟ್ ಸೈನ್ 1 ಮೈನಸ್ ಸೈನ್ ಎಕ್ಸ್ 1 ಮೈನಸ್ ಸೈನ್ ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆವಾಗ ನಿಮಗೇನು ಸಿಗುತ್ತೆ? ಟೆಲ್ ಮಿ. ಎ ಪ್ಲಸ್ ಬಿ, ಎ ಮೈನಸ್ ಬಿ ಅಂದರೆ ಫಾರ್ಮುಲಾ ಏನು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ವಾಟ್ ವಿಲ್ ಯು ಗೆಟ್? 2i ಈಸ್ ಈಕ್ವಲ್ ಟು 0 to π, ಈ ಕಾನ್ಸ್ಟೆಂಟ್ ಪೈ ಹೊರಗೆ ಬರೆದು ಬಿಡೋಣ. 1 ಮೈನಸ್ ಸೈನ್ ಎಕ್ಸ್ ಹಾಗೆ ಇರಲಿ ಡಿವೈಡೆಡ್ ಬೈ, ಟೆಲ್ ಮಿ ವಾಟ್ ಈಸ್ ದಿಸ್? 1 ಮೈನಸ್ ಸೈನ್ ಸ್ಕ್ವೇರಾ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ ಕಾಸ್ ಸ್ಕ್ವೇರ್. ಯಾಕೆ? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸೊ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. 1 ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಇದನ್ನು ಈಗೇನು ಮಾಡೋಣ? ಸಪ್ರೇಟ್ ಮಾಡಿಬಿಡೋಣ. ಆವಾಗ ನಮಗೆ ಈಸಿಯಾಗಿ ಇಂಟಿಗ್ರೇಷನ್ ಸಿಗುತ್ತೆ. ಅಬ್ಸರ್ವ್ ಮಾಡಿ. 0 to π, ಆ ಪೈ ಹೊರಗೆ ಇರಲಿ ಬೇಕಿದ್ರೆ. ಇಲ್ಲೇನು ಸಿಗುತ್ತೆ? 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 2 ಸತಿ ತಾನೇ, ಬೇಕಿದ್ರೆ ಹಿಂಗೆ ಬರ್ಕೊಳ್ರಿ ನಿಮಗೆ ಕನ್ಫ್ಯೂಸ್ ಆಗೋದಾದರೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ? 0 to π, ಈ ಕಾನ್ಸ್ಟೆಂಟ್ ಪೈ ಹೊರಗೆ ಇರಲಿ. 1 ಬೈ ಕಾಸ್ ಸ್ಕ್ವೇರ್ ಅಂದರೆ ಎಷ್ಟಾಗುತ್ತಪ್ಪ? ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಬೈ ಕಾಸ್ ಅಂದರೆ
ಟ್ಯಾನ್ ಎಕ್ಸ್ 1/cos ಅಂದರೆ ಸೀಕೆಂಟ್ ಎಕ್ಸ್. ಯಾಕೆ ಮ್ಯಾಮ್ ಹಿಂಗೆ ಬರ್ಕೋಬೇಕು ಅಂತಂದರೆ ನಮಗೆ ಇಂಟಿಗ್ರೇಷನ್ ಇದ್ರದ್ದೇ ಗೊತ್ತಿರೋದು, ಹೌದಲ್ವಾ? ಸೊ 1/cos² ಸೀಕೆಂಟ್ ಸ್ಕ್ವೇರ್ ಅಂತ ಬರಿಬೋದಿತ್ತು, ಬಟ್ ನನಗೆ ಗೊತ್ತಿರೋದು ಇಂಟಿಗ್ರೇಷನ್ ಇದೇ ರೀತಿ ಗೊತ್ತಿದೆ. ಟ್ಯಾನ್ ಎಕ್ಸ್ ಸೀಕೆಂಟ್ ಎಕ್ಸ್ ಇದ್ದರೆ ಡೈರೆಕ್ಟಾಗಿ ನಾನು ಬರ್ಕೋಬಹುದು ಈಸಿಯಾಗಿ. ಯಾರ್ದು ಇಂಟಿಗ್ರೇಷನ್ ಇದು? ಸೀಕೆಂಟ್ ಎಕ್ಸ್ ಇಂದು. ಸೀಕೆಂಟ್ ಸ್ಕ್ವೇರ್ ಅಂದರೆ ಡೈರೆಕ್ಟಾಗಿ ಬರಿಬೋದು ಟ್ಯಾನ್ ಎಕ್ಸ್ ಇಂದು, ಹೌದಲ್ವಾ? ಸೊ ವೆನ್ ಯು ಇಂಟಿಗ್ರೇಟ್ ವಾಟ್ ವಿಲ್ ಯು ಗೆಟ್? 2i ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಏನು ಪೈ ಹೊರಗಿರಲಿ, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ನು ಟ್ಯಾನ್ ಎಕ್ಸ್ ಮೈನಸ್ ಸೀಕೆಂಟ್ ಟ್ಯಾನ್ ಎಕ್ಸ್ ಸೀಕೆಂಟ್ ಎಕ್ಸ್ ಇಂದ ಇಂಟಿಗ್ರೇಷನ್ನು ಇಷ್ಟು ಸೀಕೆಂಟ್ ಎಕ್ಸ್, ಹೌದಲ್ವಾ? ಈಗ ನಾನು ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಟ್ಯಾನ್ ಪೈ ಎಷ್ಟಪ್ಪ? ಟ್ಯಾನ್ ಪೈ 0 ಮೈನಸ್ ಸೀಕೆಂಟ್ ಪೈ ಅಂದರೆ -1 ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಟೆಲ್ ಮಿ ವಾಟ್ ಈಸ್ ಲೋಯರ್ ಲಿಮಿಟ್? ಟ್ಯಾನ್ 0 ಮೈನಸ್ ಸೀಕೆಂಟ್ 1 ಕರೆಕ್ಟ್ ಇದೆಯಾ? ಸೊ ವಿಚ್ ಈಸ್ ಈಕ್ವಲ್ ಟು 2i ಈಸ್ ಈಕ್ವಲ್ ಟು ಪೈ ಇಂಟು ಮೈನಸ್ ಪ್ಲಸ್ 1. ಓಕೆ, ಸೊ ಇದು ಟೋಟಲಿ 1 ಮೈನಸ್ 0 - 1 ಅಂದರೆ -1, ಆಲ್ರೆಡಿ ಹೊರಗೆ ಮೈನಸ್ ಇದೆ. 1 + 1 ಇದು ಬಂದ್ಬಿಟ್ಟು ಏನಾಗುತ್ತೆ? 2 ಆಗುತ್ತೆ. ಸೊ 2 ಕ್ಯಾನ್ಸಲ್ ಆದರೆ ನಿಮಗೆ ಸಿಗೋದೇನು? i ಈಸ್ ಈಕ್ವಲ್ ಟು ಪೈ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇಟ್ಸ್ ಪ್ರೆಟಿ ಈಸಿ. ಡಿಪೆಂಡ್ಸ್ ಅಂದರೆ ನಿಮಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಎಷ್ಟು ಪರ್ಫೆಕ್ಟಾಗಿ ಗೊತ್ತಿದೆಯೋ ಅಷ್ಟು ಪರ್ಫೆಕ್ಟಾಗಿ ನೀವು ಇದನ್ನು ಮಾಡ್ತೀರಾ. ಇಲ್ಲ ಅಂತಂದರೆ ಎಷ್ಟೇ ಈಸಿ ಇದ್ರೂ ಕೂಡ ಏನಾಗುತ್ತೆ? ಕಷ್ಟ ಆಗುತ್ತೆ ನಿಮಗೆ. ಓಕೆ, ಸೊ ಬೇಸಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕೈಂಡ್ಲಿ ಕಂಪ್ಲೀಟ್ ಆಲ್ ದ ಬೇಸಿಕ್ಸ್ ಬಿಫೋರ್ ಗೋಯಿಂಗ್ ಅಹೆಡ್ ವಿತ್ ಅದರ್ ಚಾಪ್ಟರ್ಸ್, ರೈಟ್? ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 13, ನೀವೇ ಡೈರೆಕ್ಟಾಗಿ ಮಾಡ್ಬೋದು. ಇದು ಸೇಮ್ ನಾನು 11th ಹೇಳಿದ್ನಲ್ಲ ಅದೇ ರೀತಿ ಇದನ್ನು ನೀವು ಚೆಕ್ ಮಾಡೋಕ್ಕೆ ಹೋದರೆ ನೀವು ಇದು ಈವನ್ ಫಂಕ್ಷನ್ ಬಂತು, ಸೊ ಪ್ರೊಸೀಡ್ ಮಾಡಿದ್ರಿ. ಇದು ಆ್ಯಕ್ಚುಲಿ ಪವರ್ ಆಡ್ ಇದೆ, ಸೊ ಆಡ್ ಫಂಕ್ಷನ್ ಬರುತ್ತೆ. ಹೇಗೆ ಮ್ಯಾಮ್ ಆಡ್ ಫಂಕ್ಷನ್ ಅಂತಂದರೆ ಸಿಹಿಯರ್ ಸೈನ್ ಪವರ್ 7x ಇದೆ, ಹೌದಾ? ಸೊ ನಾನು ರೀಪ್ಲೇಸ್ ಮಾಡಿಬಿಟ್ಟು ಎಫ್ ಆಫ್ -x ಅಂದರೆ ಎಕ್ಸ್ ಜಾಗದಲ್ಲಿ ಮೈನಸ್ ಬರೆದ್ರೆ, ಓಕೆ, ಪವರ್ ಏನಿದೆ 7 ಇದೆ. ಸೈನ್ -θ ಅಂದರೆ ಮೈನಸ್ ಸೈನ್ ಥೀಟಾನಾ? ರೈಟ್, ಪವರು 7. ಟೆಲ್ ಮಿ ಮೈನಸ್ ಟು ದ ಪವರ್ ಆಫ್ ಆಡ್ ನಂಬರ್ ಅಂದರೆ ಮೈನಸ್ಸೇ, ಸೊ ಮೈನಸ್ ಸೈನ್ ಎಕ್ಸ್ ಸಿಗುತ್ತೆ. ಎಫ್ ಆಫ್ -x ಬಂದುಬಿಟ್ಟು ಮೈನಸ್ ಎಫ್ ಆಫ್ ಎಕ್ಸ್ ಸಿಕ್ಕರೆ ನಿಮಗೆ ಅದು ಆಡ್ ಫಂಕ್ಷನ್. ಸೊ ಆಡ್ ಫಂಕ್ಷನ್ ಅಂದರೆ ಇಂಟಿಗ್ರೇಷನ್ ಡೈರೆಕ್ಟ್ಲಿ ಏನು ಬರಿಬೋದು ನಾವು? 0 ಅಂತ ಬರಿಬಹುದು. ಯಾವಾಗ ಈ ಕೇಸ್ನ ಅಪ್ಲೈ ಮಾಡೋದು ನೆನ್ಪಿಟ್ಕೋಬೇಕು ನೀವು. ಯಾವಾಗ ಬೇಕು ಅವಾಗ ಹಾಕಂಗಿಲ್ಲ. ಲಿಮಿಟ್ಸು -a to +a ಇರಬೇಕು, ಅವಾಗ ಮಾತ್ರ. ಓಕೆ, ರೈಟ್? ಓಕೆ, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 14, 0 to 2π cos 5x. ಓಕೆ, ಕ್ವೆಶ್ಚನ್ ನಂಬರ್ 14 ಏನಿದೆ ನೋಡಿ. i ಈಸ್ ಈಕ್ವಲ್ ಟು 0 to 2π cos 5x dx. ಕರೆಕ್ಟ್ ಇದೆಯಾ? ಯಾವ್ದು ಅಪ್ಲೈ ಮಾಡ್ತೀರಿ ನೋಡಿ, ಅಬ್ಸರ್ವ್ ಮಾಡಿ ಕ್ಲೀನಾಗಿ ಇದನ್ನು. ಇದು ಬಂದ್ಬಿಟ್ಟು 0 to 2a ಫಾರ್ಮೆಟಲ್ಲಿದೆ, ಹೌದಲ್ವಾ? ಸೊ ನಮ್ಮ ಹತ್ರ 0 to 2a ಅಂತ ಅಂದರೆ ಪ್ರಾಪರ್ಟಿ ಏನಿದೆ? 0 to 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದ್ದರೆ ಅದನ್ನು ನಾವು 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರೀಬಹುದು. ಯಾವಾಗ? ವೆನ್ ಎಫ್ ಆಫ್ 2a - x is equal to ಎಫ್ ಆಫ್ ಎಕ್ಸ್. ಓಕೆ, right? And ಇದೇ ಸೇಮ್ ವ್ಯಾಲ್ಯೂ ಇಟ್ ವಿಲ್ ಬಿ ಈಕ್ವಲ್ ಟು 0 ಇನ್ ಕೇಸ್ ಯು ಆರ್ ಗೋಯಿಂಗ್ ಟು ಗೆಟ್ ಎಫ್ ಆಫ್ 2a - x is equal to ಮೈನಸ್ ಎಫ್ ಆಫ್ ಎಕ್ಸ್ ಸಿಕ್ಕರೆ, ಈ ಫಾರ್ಮ್ಯಾಟ್ ಸಿಕ್ಕರೆ ಡೈರೆಕ್ಟ್ ಆನ್ಸರ್ 0. ಅರ್ಥ ಆಯ್ತಲ್ಲ? ಸೊ ಲೆಟ್ ಅಸ್ ಜಸ್ಟ್ ಅಪ್ಲೈ ದಿಸ್ ಒನ್. 0 to 2a ಜಾಗದಾಗ ಏನಿದೆ? 2π. ಓಕೆ, ಸೊ i ಈಸ್ ಈಕ್ವಲ್ ಟು ಎಫ್ ಆಫ್ 2a - x ಚೆಕ್ ಮಾಡಿ. ಎಫ್ ಆಫ್ 2a - x 2a ಜಾಗದಾಗ ಏನಿದೆ? 2π - x as it is. So that is nothing but cos 2π - x whole to the power of 5. ಏನು ಸಿಗುತ್ತೆ ನೋಡಿ? 2π ಅಂದರೆ 360 ಡಿಗ್ರಿನ, 360 ಡಿಗ್ರಿ - x ಅಂದರೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಬಂದುಬಿಟ್ಟು ಏನಾಗುತ್ತೆ? ಪಾಸಿಟಿವೇ ಇರುತ್ತೆ. ದೇರ್ಫೋರ್ ಕಾಸ್ ಪವರ್ 5x ಇರುತ್ತೆ. ಅಂದರೆ ಏನು? ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ 2π - x ಬಂದ್ಬಿಟ್ಟು ಎಫ್ ಆಫ್ ಎಕ್ಸಿಗೆ ಈಕ್ವಲ್ ಬಂತು ಅಂದರೆ ನಾವು ಬರೆಯೋದೇನು? 2 times of 0 to a ಅಂತ ಅಂದರೆ ಏನಾಗುತ್ತೆ ಅವಾಗ? 0 to 2a ಅಂದರೆ 2π ಆಯಿತು. a ಅಂತ ಅಂದರೆ ಬರೀ ಪೈ ಆಗುತ್ತೆ. ಓಕೆ, ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ? ಕಾಸ್ ಪವರ್ 5x dx. ಓಕೆನಾ? ಈಗ ಮತ್ತೆ ನಾವು ಸೇಮ್ ಪ್ರಾಪರ್ಟಿನ ಅಪ್ಲೈ ಮಾಡಿದ್ರೆ ಅಂದರೆ 2a ಜಾಗದಲ್ಲಿ 0 to 2a ಜಾಗದಲ್ಲಿ ಪೈನ ನಾವು ಅಸ್ಯೂಮ್ ಮಾಡಿಕೊಂಡ್ರೆ, ಅಂದರೆ ಇಲ್ಲ ಮ್ಯಾಮ್ ಇದು 2a ಫಾರ್ಮೆಟಲ್ಲೇ ಇಲ್ಲ ಅಂದರೆ 2 × π/2 ಬರ್ಕೋಬೋದಾ?
ಓಕೆನಾ. 2 ಕ್ಯಾನ್ಸಲ್ ಮಾಡಿದ್ರೆ ಪೈ ಉಳಿಯುತ್ತಾ, ಸೊ ಆ ಫಾರ್ಮ್ಯಾಟಲ್ಲಿ ಬಂತಾ. ಹಾಗಾಗಿ ತೊಂದರೆ ಇಲ್ಲ ನಮಗೆ, ಎಲ್ಲೋ ಒಂದು ಕಡೆ ಬೈ 2 ಅಥವಾ ಇಂಟು 2 ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸೊ ನಾವು 0 to 2a ಫಾರ್ಮ್ಯಾಟಲ್ಲಿ ಇದೆ. ಈಗ ಮತ್ತೆ ಇದೇ ಸೇಮ್ ಪ್ರೊಸೀಜರ್ನ ಚೆಕ್ ಮಾಡೋಣ. ಎಫ್ ಆಫ್ 2a ಮೈನಸ್ ಎಕ್ಸ್. ಸೊ ಏನಾಗುತ್ತೆ, ಎಫ್ ಆಫ್ 2a ಮೈನಸ್ ಎಕ್ಸ್, 2a ಜಾಗದಾಗ ಈಗ ಏನಿದೆ ಪೈ ತಾನೆ. ಸೊ ಪೈ ಮೈನಸ್ ಎಕ್ಸ್ ಬಂದುಬಿಟ್ಟು ಏನು ಬರುತ್ತೆ ನೋಡಿ, ಕಾಸ್ ಟು ದಿ ಪವರ್ ಆಫ್ 5. ಇಲ್ಲೇನಾಗುತ್ತೆ ಪೈ ಮೈನಸ್ ಎಕ್ಸ್, ಎಕ್ಸ್ ಜಾಗದಲ್ಲಿ ಪೈ ಮೈನಸ್ ಎಕ್ಸ್. ಪೈ ಅಂದರೆ ಎಷ್ಟಪ್ಪ, 180. 180 ಮೈನಸ್ ತೀಟಾ ಅಂತ ಅಂದರೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಕಾಸ್ ಬಂದುಬಿಟ್ಟು ನೆಗೆಟಿವ್. ದೇರ್ಫೋರ್ ಕಾಸ್ ಪವರ್ 5x ಅಂದರೆ ಏನು ಬಂತು ಹೇಳಿ ನಿಮಗೆ, ಮೈನಸ್ ಎಫ್ ಆಫ್ ಎಕ್ಸ್. ಓಕೆ, ಮೈನಸ್ ಎಫ್ ಆಫ್ ಎಕ್ಸ್. ಎಫ್ ಆಫ್ 2a ಮೈನಸ್ ಎಕ್ಸ್ ಬಂದ್ಬಿಟ್ಟು ಮೈನಸ್ ಎಫ್ ಆಫ್ ಎಕ್ಸ್ ಬಂದರೆ ವಾಟ್ ಈಸ್ ದಿ ಆನ್ಸರ್, ಇಟ್ ಈಸ್ 0. ಸೊ ದೇರ್ಫೋರ್ ಐ ಈಸ್ ಈಕ್ವಲ್ ಟು ಡೈರೆಕ್ಟಾಗಿ ಬರಿಬೋದು, ಇಟ್ ಈಸ್ 0. ಅರ್ಥ ಆಯ್ತಲ್ಲ. ಸೇಮ್ ಪ್ರಾಪರ್ಟಿನ 2 ಸತಿ ಯೂಸ್ ಮಾಡಿದ್ದೀನಿ ಬಿಟ್ಟರೆ ಇನ್ನೇನು ಇಲ್ಲ. ಓಕೆ, ಫಸ್ಟು 0 to 2a ಫಾರ್ಮೆಟ್ ಇತ್ತ, ಅದಕ್ಕೆ ನಾನು ಈ ಥರ ಯೂಸ್ ಮಾಡಿದೆ. ಓಕೆ, ನನಗೆ ಆನ್ಸರ್ ಇಲ್ಲೇನು ಸಿಕ್ತು, 2 ಟೈಮ್ಸ್ ಆಫ್ ಈ ಥರ ಸಿಕ್ತು. ಈಗ ಇನ್ನೂ ಮುಂದೆ ಪ್ರೊಸೀಡ್ ಮಾಡೋಕ್ಕೆ ಕಾಸ್ ಪವರ್ 5 ಯಾರು ಮಾಡಬೇಕು. ಸೊ ಅಗೇನ್ ಐ ಥಾಟ್ ದಟ್ ಯಾವುದೋ ಒಂದು ಪ್ರಾಪರ್ಟಿ ಯೂಸ್ ಆಗ್ಬೋದು. ಅಗೇನ್ ಐ ವೆಂಟ್ ವಿತ್ same property. Then I got this minus f of x. Therefore, I can directly conclude using this property that it is equal to 0. Okay, right? ಈ ರೀತಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ ಯಾವುದಪ್ಪ, 15th ಕ್ವೆಶನ್. ಓಕೆ, 0 to a ಇದೆಯಾ, ಇದು ಮುಂದೆನೇ ಕಾಣಿಸ್ತಿದೆ. ಏನಾಗುತ್ತೆ ಹೇಳ್ರಿ, 0 to a ಫಾರ್ಮ್ಯಾಟ್ ಇದೆ ಅಂದರೆ ಏನಾಗುತ್ತೆ, a ಮೈನಸ್ ಎಕ್ಸ್ ಆಗುತ್ತಾ, ಹೌದಲ್ವಾ. ನಾನು ಮಾಡ್ತೀನಿ ನೋಡಿ, ಆ್ಯಕ್ಚುಲಿ ನೀವೇ ಟ್ರೈ ಮಾಡ್ಬೋದು ಇದನ್ನು. If you wish, please pause the video and try by yourself. Sin x minus cos x divided by 1 plus sin x cos x dx. ಓಕೆ, ಸೊ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಐ ಈಸ್ ಈಕ್ವಲ್ ಟು ಈ ರೀತಿ ಇದೆ ಅಂತ ಅಂದರೆ ನಮಗೆ ಗೊತ್ತಿದೆ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದ್ದರೆ ದಟ್ ಈಸ್ ಈಕ್ವಲ್ ಟು 0 to a ಎಫ್ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್. ಅರ್ಥ ಆಯ್ತಲ್ಲ. ಸೊ ಅವಾಗ ಏನಾಗುತ್ತೆ, ಐ ಈಸ್ ಈಕ್ವಲ್ ಟು 0 to a ಲಿಮಿಟ್ ಸೇಮ್ ಇರುತ್ತೆ. ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅದನ್ನು ಎ ಮೈನಸ್ ಎಕ್ಸಿಗೆ ರೀಪ್ಲೇಸ್ ಮಾಡಿ, ಅಂದರೆ ಸೈನ್ ಪೈ ಬೈ 2 ಮೈನಸ್ ಎಕ್ಸ್ ಮೈನಸ್ ಕಾಸ್ ಪೈ ಬೈ 2 ಮೈನಸ್ ಎಕ್ಸ್. ಓಕೆ, ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಜಾಗದಲ್ಲಿ ಪೈ ಬೈ 2 ಮೈನಸ್ ಎಕ್ಸ್ ಇಂಟು ಕಾಸ್ ಪೈ ಬೈ 2 ಮೈನಸ್ ಎಕ್ಸ್. ಓಕೆ, ಆಯಿತಾ, ರೈಟ್. ಸೊ ಈಗ ಅಬ್ಸರ್ವ್ ಮಾಡಿ, ಪೈ ಬೈ 2 ಮೈನಸ್ ತೀಟಾ ಅಂದರೆ ಫಸ್ಟ್ 90 ಮೈನಸ್ ತೀಟಾ ತಾನೆ. 90 ಮೈನಸ್ ತೀಟಾ ಅಂದರೆ ಫಸ್ಟ್ ಕ್ವಾಡ್ರಂಟ್ ಎಲ್ಲವೂ ಪಾಸಿಟಿವ್ ಇರುತ್ತೆ. ಸೊ ಇದು ಚೇಂಜ್ ಆಗಿ ನಿಮಗೇನಾಗುತ್ತೆ ನೋಡಿ, 0 to ಪೈ ಬೈ 2 ಆ್ಯಂಡ್ 90 ಡಿಗ್ರೀಸ್ ಆಡ್ ಆ್ಯಂಗಲ್, ರೈಟ್. ವೈ ಆಕ್ಸಿಸ್ ಮೇಲೆ ಬರುತ್ತೆ ತಾನೆ. ಇದು ವೈ ಆಕ್ಸಿಸ್ ಮೇಲೆ ಬಂದರೆ ನಾವು ಸೈನನ್ನು ಕಾಸಿಗೆ ಚೇಂಜ್ ಮಾಡ್ತೀವಿ, ಕಾಸನ್ನು ಸೈನಿಗೆ ಚೇಂಜ್ ಮಾಡ್ತೀವಿ. ಓಕೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ಅರ್ಥ ಆಯ್ತಲ್ಲ. ಸೊ ಇಕ್ವೇಷನ್ 2 ಆ್ಯಂಡ್ ಗಿವನ್ ಕ್ವೆಶನ್ ಏನಿತ್ತಲ್ಲ ಅದು ಇಕ್ವೇಷನ್ 1 ಎರಡನ್ನೂ ನಾನು ಆ್ಯಡ್ ಮಾಡಿದ್ರೆ 1 ಪ್ಲಸ್ 2 ದಟ್ ಮೀನ್ಸ್ ಐ ಪ್ಲಸ್ ಐ ಅಂದರೆ ಎಷ್ಟು, 2i. ಸೇಮ್ ಲಿಮಿಟ್ಸ್, ಸೊ ಐ ಆಮ್ ಗೋಯಿಂಗ್ ಟು ಆ್ಯಡ್. ಓಕೆ, ನ್ಯೂಮರೇಟರ್ ಆ್ಯಡ್ ಆಗುತ್ತೆ, ಯಾಕಂದರೆ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಎಲ್ ಸಿ ಎಮ್ ತಗೋಬೋದು. ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಥವಾ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್, ನೋ ಇಶ್ಯೂಸ್. ಓಕೆ, ಸೈನ್ ಮೈನಸ್ ಕಾಸ್ ಕ್ಯಾನ್ಸಲ್ಲು. ಅಲ್ಲಿಗೆ ಇದೇನಾಯ್ತು ಆ್ಯಕ್ಚುಲಿ, 2i ಈಸ್ ಈಕ್ವಲ್ ಟು 0 ಆಯಿತು. ಯಾಕೆ, ನ್ಯೂಮರೇಟರ್ 0 ಬೈ ಎನಿಥಿಂಗ್ ಈಸ್ 0, ರೈಟ್. ಸೊ ಇನ್ ಎನ್ ಇಂಟಿಗ್ರೇಷನ್ ಆಫ್ 0 ಈಸ್ ಆಲ್ಸೋ 0, ನೋ ನೀಡ್ ಟು ರೈಟ್ ದಟ್ ಒನ್. ಸೊ ಡೈರೆಕ್ಟ್ಲಿ ಐ ಈಸ್ ಈಕ್ವಲ್ ಟು 0. ಯಾಕೆ, 2 ಈ ಕಡೆ ಹೋದರೆ 0 ಡಿವೈಡೆಡ್ ಬೈ 2. ಸೊ ಅಗೇನ್ ದಟ್ ಈಸ್ 0. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನೀವೇನು ಮಾಡಬೇಕಾಗತ್ತೆ, ಸಾಲ್ವ್ ಮಾಡಬೇಕಾಗತ್ತೆ, ರೈಟ್. ಐ ಹೋಪ್ ಸೊ ಅರ್ಥ ಆಗ್ತಾ ಇದೆ. ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಯು ವಿಲ್ ಲೂಸ್ ನಥಿಂಗ್ ಬಟ್ ಐ ವಿಲ್ ಗೇನ್ ದ ಕಾನ್ಫಿಡೆನ್ಸ್, ರೈಟ್. ಓಕೆನಾ. Coming to next question. Let me take another sheet. Right, question number 16. ಇದು ಸ್ವಲ್ಪ ನಿಮಗೆ ಲೆಂದಿ ಅನ್ನಿಸ್ಬಹುದು, ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಟ್ಸ್ ಪ್ರಿಟಿ ಸಿಂಪಲ್. ಲಾಗ್ 1 ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಕೊಟ್ಟಿದ್ದಾರೆ, ಹೌದಲ್ವಾ. ಎಸ್ ಓ ನೋ, ರೈಟ್.
ಸೊ ಈಗೇನು ಮಾಡ್ಬೋದು ಅಂತ ಅಬ್ಸರ್ವ್ ಮಾಡಿ. 0 to a ಇದೆ ಅಂತ ಅಂದರೆ ನಮ್ಮ ಫಸ್ಟ್ ಕೆಲಸ ಏನು, a ಮೈನಸ್ ಎಕ್ಸ್, ಹೌದಲ್ವಾ? ಇದನ್ನು ಇಕ್ವೇಷನ್ 1 ಅಂದ್ಕೊಳ್ಳಿ. ನಮ್ಮ ಪ್ರಾಪರ್ಟಿ ಗೊತ್ತಿದೆ ತಾನೆ, ಸೊ ಅದೇ ಯೂಸ್ ಮಾಡಿದ್ರೆ ಏನಾಗುತ್ತೆ, 0 to a ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಏನು ಮಾಡ್ತೀವಿ ನಾವು, a ಮೈನಸ್ ಎ ಜಾಗದಾಗ ಏನಿದೆ ಪೈ ಮೈನಸ್ ಎಕ್ಸ್ ಚೇಂಜ್ ಮಾಡ್ತೀವಿ. ಸೊ ದಟ್ ಏನಾರ ಒಂದು ಕ್ಲೂ ಸಿಗ್ಬೋದೇನೋ ಅಂತ. ಓಕೆ, ವಿಚ್ ಈಸ್ ಈಕ್ವಲ್ ಟು 0 to ಪೈ ಲಾಗ್, ಟೆಲ್ ಮಿ 1 ಕಾಸ್ ಪೈ ಮೈನಸ್ ಎಕ್ಸ್ ಅಂತ ಅಂದರೆ ಪೈ ಅಂದರೆ 180 ಮೈನಸ್ ತೀಟಾ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್, ಕಾಸ್ ಈಸ್ ನೆಗೆಟಿವ್ ಆ್ಯಂಡ್ 180 ಅನ್ನೋದು ಈವನ್ ಆ್ಯಂಗಲ್, ದೇರ್ ಫೋರ್ ಇಟ್ ಈಸ್ ಕಾಸ್ ಎಕ್ಸ್ ಇಟ್ ಸೆಲ್ಫ್, ರೈಟ್? ಸೊ ಐ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಈ ರೀತಿ ಆದಾಗ ನಾವೇನು ಮಾಡೋಣ, ಈಕ್ವೇಷನ್ 1 ಆ್ಯಂಡ್ 2ನ ಆ್ಯಡ್ ಮಾಡಿದ್ರೆ 1 + 2 ಮಾಡಿದ್ರೆ 0 to ಪೈ ಲಾಗ್ 1 + ಕಾಸ್ ಎಕ್ಸ್ ಪ್ಲಸ್ ಲಾಗ್ 1 ಮೈನಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ಅಬ್ಸರ್ವ್ ಮಾಡಿ, ಲಾಗ್ ಎ ಪ್ಲಸ್ ಲಾಗ್ ಬಿ ಅಂದರೆ ಏನಾಗುತ್ತೆ, ಲಾಗ್ ಎ ಬಿ ಆಗುತ್ತಾ? ಎಸ್ ಆರ್ ನೋ? ಸೊ ಲಾಗ್ 1 + ಕಾಸ್ ಎಕ್ಸ್ ಇಂಟು 1 ಮೈನಸ್ ಕಾಸ್ ಎಕ್ಸ್, ಓಕೆ, ರೈಟ್, ಡಿ ಎಕ್ಸ್. ಸೊ ಎ ಪ್ಲಸ್ ಬಿ, ಎ ಮೈನಸ್ ಬಿ ಅಂದರೆ ಎ ಮೈನಸ್ ಅಲ್ಲ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರಾ? ಸೊ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಅಂತ ಅಂದರೆ ಏನಾಗುತ್ತೆ ಅವಾಗ, 0 to ಪೈ ಲಾಗ್ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್, ವಿಚ್ ಈಸ್ ಈಕ್ವಲ್ ಟು ನಥಿಂಗ್ ಬಟ್ 0 to ಪೈ ಲಾಗ್ ಸೈನ್ ಸ್ಕ್ವೇರ್ ಎಕ್ಸ್. ಈ ಸ್ಕ್ವೇರು ಇಲ್ಲಿದೆ ಅಂತ ಅಂದ್ಕೊಳ್ಳಿ, ಪವರಲ್ಲಿ ಬರಿಬೋದು ನಾವು. ಸೊ ಲಾಗ್ ಎಕ್ಸ್ ಪವರ್ ಎಮ್ ಅಂದರೆ ಎಮ್ ಲಾಗ್ ಎಕ್ಸಾ? ಸೊ ಈ 2ನ ಮುಂದೆ ಬರಿತೀನಿ. ಅವಾಗ ಏನಾಗುತ್ತೆ ನೋಡಿ, 2i is equal to 2 times of 0 to ಪೈ ಲಾಗ್ ಸೈನ್ ಎಕ್ಸ್ ಅಷ್ಟೇ. ಮತ್ತೆ ಸ್ಕ್ವೇರ್ ಬರೆಯೋಂಗಿಲ್ಲ, ಯಾಕಂದರೆ ಇಲ್ಲಿರೋದನ್ನು ಇಲ್ಲಿ ಕಳಿಸಿದ್ದೀನಿ. 2 ಕ್ಯಾನ್ಸಲ್ ಔಟ್ ಆದರೆ ನಿಮಗೆ ಏನು ಸಿಗುತ್ತೆ, i is equal to 0 to ಪೈ ಲಾಗ್ ಸೈನ್ ಎಕ್ಸ್ ಡಿ ಎಕ್ಸ್. ಇದನ್ನೇನಂತೀರ, ಈಕ್ವೇಷನ್ 3 ಅಂತೀರ. ಓಕೆ, ಸೊ ಇನ್ನು ಮುಂದೆ ಏನು ಮಾಡ್ಬೋದು ಅಂತ ಥಿಂಕ್ ಮಾಡಿ. ಏನು ಮಾಡ್ಬೋದು ಈಗ, 0 to a ಮತ್ತೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೈನ್ ಪೈ ಮೈನಸ್ ಎಕ್ಸ್ ಅಂದರೆ ಮತ್ತೆ ಸೈನ್ ಎಕ್ಸೇ ಬರುತ್ತೆ. ಸೊ ಆ ಪ್ರಾಪರ್ಟಿ ಅಂತೂ ನಾನು ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ, ರೈಟ್? ಸೊ ಇನ್ನೇನು ಮಾಡ್ಬೋದು, 0 to 2a ಅಂತ ಮಾಡ್ಬೋದಾ? 2a ಅಂದರೆ 2 × π/2, ಓಕೆನಾ? ಸೊ 2 × π/2. ಇದನ್ನು ಮಾಡೋಕ್ಕೆ ಏನು ಮಾಡಬೇಕು, ಓಕೆ, ಸಿ ಇಯರ್. ಎಸ್, ಅದೇ ಪ್ರಾಪರ್ಟಿ ಯಾವುದು, ಎಫ್ ಆಫ್ 2a ಮೈನಸ್ ಎಕ್ಸ್ ಬಂದುಬಿಟ್ಟು ನೋಡಿ, 2a ಜಾಗದಾಗ ಪೈ ಇದೆಯಾ, 2a ಮೈನಸ್ ಎಕ್ಸ್ ಅಂದರೆ ಸೈನ್ ಪೈ ಮೈನಸ್ ಎಕ್ಸ್ ಬಂದುಬಿಟ್ಟು ಎಫ್ ಆಫ್ ಎಕ್ಸ್ಗೆ ಈಕ್ವಲ್ ಬರುತ್ತೆ. ಈಕ್ವಲ್ ಬಂತು ಅಂತ ಅಂದರೆ ನಾವೇನು ಬರಿತೀವಿ, 2 times of 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರಿತೀವಿ, ಹೌದಲ್ವಾ? ಎ ಇಲ್ಲಿರೋದೇನು 2a ತಾನೆ, ಅರ್ಥ ಆಗ್ತಿದೆಯಾ? 0 to 2a ಫಾರ್ಮೆಟ್. ಸೊ 2a ಜಾಗದಲ್ಲಿ ಪೈ ಇದೆ ಅಂದರೆ ಪಕ್ಕ ಎ ಏನಾಗಿರುತ್ತೆ, π/2 ಆಗಿರುತ್ತಾ? ದೇರ್ ಫೋರ್ ಇದೀಗ ಏನು ಚೇಂಜ್ ಆಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. 2 times of 0 to a ಅಂದರೆ π/2 ಲಾಗ್ ಸೈನ್ ಎಕ್ಸ್ ಡಿ ಎಕ್ಸ್. ಅರ್ಥ ಆಯ್ತಲ್ಲ, ರೈಟ್? ಸೊ ದಿಸ್ ಈಸ್ ಯುವರ್ ಈಕ್ವೇಷನ್ 4. ಹೇಗೆ ಬಂತು ಅಂತ ಅರ್ಥ ಆಯ್ತಾ? ನಾನೇನು ಮಾಡಿದೆ, ಪೈ ಮೈನಸ್ ಎಕ್ಸ್ ಮಾಡಿದ್ರೆ ಸೇಮೇ ಬರ್ತಾ ಇದೆ ಅಂತೇಳಿ ಈ ಪ್ರಾಪರ್ಟಿನ ಯೂಸ್ ಮಾಡಿದ್ದೀನಿ. ಓಕೆ, ರೈಟ್? ಸೊ ಐ ಗಾಟ್ ದಿಸ್ ಆಸ್ ದ ಆನ್ಸರ್. ನಾವು ವಾಟ್ ಕ್ಯಾನ್ ವಿ ಡೂ, ವಾಟ್ ಎಲ್ಸ್ ಕ್ಯಾನ್ ವಿ ಡೂ, ಜಸ್ಟ್ ಥಿಂಕ್ ಅಬೌಟ್ ಇಟ್. ಮತ್ತೆ ನಾನು ಎ ಮೈನಸ್ ಎಕ್ಸ್ ಅಂತ ಮಾಡ್ಬೋದಾ? ಎಸ್, 0 to a ಅಂದರೆ ಎ ಮೈನಸ್ ಎಕ್ಸ್ ಎಂದು ರೂಲ್ ಮಾಡ್ಬೋದಾ? ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, 0 to π/2 ಲಾಗ್ ಸೈನ್ π/2 ಮೈನಸ್ ಎಕ್ಸ್ ಡಿ ಎಕ್ಸ್. ಓಕೆ, ಸೊ ಸೈನ್ 90 ಮೈನಸ್ ಥೀಟಾ ಅಂದರೆ ಫಸ್ಟ್ ಕ್ವಾಡ್ರೆಂಟು, ಆ್ಯಂಡ್ ದಿಸ್ ವಿಲ್ ಬಿ ಈಕ್ವಲ್ ಟು 2 times of 0 to π/2 ಲಾಗ್ ಕಾಸ್ ಎಕ್ಸ್ ಡಿ ಎಕ್ಸ್. ಇನ್ನು ಏನು ಮಾಡ್ಬೋದು ಈಗ, 0 to π/2 ಕಾಸ್ ಎಕ್ಸ್ ಆಯಿತು. ಥಿಂಕ್ ಮಾಡಿ, ವಾಟ್ ಎಲ್ಸ್ ಕ್ಯಾನ್ ಯು ಡೂ? ಲಾಗ್ ಸೈನ್ ಎಕ್ಸ್, ಲಾಗ್ ಕಾಸ್ ಎಕ್ಸಾ? ಓಕೆ, ಒಂದು ಕೆಲಸ ಮಾಡೋಣ, ಇವೆರಡನ್ನ ಆ್ಯಡ್ ಮಾಡಿ, 4 + 5. ಓಕೆ, ವಿ ಆರ್ ಜಸ್ಟ್ ಸೀಯಿಂಗ್ ದ ಪಾಸಿಬಿಲಿಟಿ, ಏನೇನು ಮಾಡಬಹುದು. ಓಕೆ,
ಸೊ ಮಾಡ್ತಾ 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 ಆಟೋಮ್ಯಾಟಿಕಲಿ ಬಂದೇ ಬಿಡುತ್ತೆ ಅದು. ರೈಟ್. ಸೊ ಜಸ್ಟ್ ಮಾಡೋದಕ್ಕಿಂತ ಮುಂಚೆ ಅಷ್ಟು ಸ್ವಲ್ಪ ಏನು ಅನ್ನಿಸ್ತಿರುತ್ತೆ, ಡಿಫಿಕಲ್ಟ್ ಇದೆ ಅಂತ ಅನಿಸುತ್ತೆ. ಸೊ ಆ್ಯಡ್ ಮಾಡಿ. ಬಟ್ ಒನ್ ಟೈಮ್ ನೀವು ಪ್ರೊಸೀಜರ್ ಕರೆಕ್ಟಾಗಿ ಫಾಲೋ ಮಾಡಿಬಿಟ್ಟು ಸ್ಟೆಪ್ ವೈಸ್ ಮಾಡ್ತಾ ಹೋದರೆ ಏನಾಗುತ್ತೆ, ನೀವು ಫೈನಲ್ ಸೊಲ್ಯೂಷನಿಗೆ ರೀಚ್ ಆಗೇ ಆಗ್ತೀರಾ. ಅರ್ಥ ಆಯ್ತಲ್ಲ? ಸೊ 2i ಈಸ್ ಈಕ್ವಲ್ ಟು, ನಾವು ಇಲ್ಲಿವರೆಗೂ ಅಪ್ಲೈ ಮಾಡಿರೋದ್ರಲ್ಲಿ ಯಾವುದೇ ಆದ ಮಿಸ್ಟೇಕ್ ಏನಿಲ್ಲ. ಸೊ ಲಾಗ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ತಾನೇ ಅಲ್ಲಿರೋದು, ಲಾಗ್ ಸೈನ್ ಎಕ್ಸ್ ಪ್ಲಸ್ ಲಾಗ್ ಕಾಸ್ ಎಕ್ಸ್. ಸೊ ಲೆಟ್ ಅಸ್ ಸಿ ವೇರ್ ವಿಲ್ ದಿಸ್ ಟೇಕ್ ಅಸ್. ಈಗ ಅಬ್ಸರ್ವ್ ಮಾಡಿ, ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಅಂದರೆ ಏನಾಗುತ್ತೆ, ಲಾಗ್ ಎ ಬಿ ಆಗುತ್ತಾ, ಲಾಗ್ ಸೈನ್ ಎಕ್ಸ್ ಕಾಸ್ ಎಕ್ಸ್. ಈಗೇನು ಮಾಡ್ಬೋದು ಇನ್ನು, ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಅಂದರೆ ನಮಗೆ ಫಾರ್ಮುಲಾ ಗೊತ್ತಿದೆ ಆ್ಯಕ್ಚುಲಿ. 2 sin x cos x ಇದ್ದಿದ್ರೆ ಏನಾಗ್ತಿತ್ತು, sin 2x ಆಗ್ತಾ ಇತ್ತು. ಬಟ್ ಅಲ್ಲಿಲ್ಲ, ಇಲ್ಲ ಅಂದರೆ ಏನು ಮಾಡೋಣ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿಕೊಳ್ರಿ. ಅವಾಗ ಏನಾಗುತ್ತೆ ನಿಮಗೆ, 2i ಈಸ್ ಈಕ್ವಲ್ ಟು 0 to π/2 ಲಾಗ್ ಸೈನ್ 2x ಡಿವೈಡೆಡ್ ಬೈ 2. ಓಕೆನಾ? ಈಗ ಲಾಗ್ ಎ ಬೈ ಬಿ ಅಂತ ಅಂದರೆ ಮತ್ತೆ ಪ್ರಾಪರ್ಟಿ ಯೂಸ್ ಮಾಡಿದ್ರೆ 0 to π/2 ಲಾಗ್ ಸೈನ್ 2x ಮೈನಸ್ ಲಾಗ್ ಎ ಮೈನಸ್ ಲಾಗ್ ಬಿ ಲಾಗ್ 2 dx. ಓಕೆ, ಸೊ ಅವಾಗ ಏನು ಸಿಗುತ್ತೆ, 2i ಈಸ್ ಈಕ್ವಲ್ ಟು ಇನ್ನೇನು ಮಾಡ್ಬೋದು ರೀ, ಇನ್ನೇನಾರು ಮಾಡ್ಬೋದಾ, ಅಬ್ಸರ್ವ್ ಕ್ಲಿಯರ್ಲಿ. ಫಸ್ಟ್ ಸಪ್ರೇಟ್ ಮಾಡಿಬಿಡೋಣ, 0 to π/2 ಲಾಗ್, ದಿಸ್ ಈಸ್ ಆ್ಯಕ್ಚುಲಿ ಲೆಂದಿ ಪ್ರಾಬ್ಲಮ್ ಬಟ್ ಒನ್ಸ್ ಅಂಡರ್ಸ್ಟುಡ್ ಇಟ್ಸ್ ವೆರಿ ಈಸಿ, ಮೈನಸ್ 0 to π/2 ಲಾಗ್ 2 dx. ಓಕೆ, ಸೊ ಈಗ ಅಬ್ಸರ್ವ್ ಮಾಡಿ, ಇಲ್ಲೊಂದು ಕೆಲಸ ಮಾಡೋಣ, 2xನ ತೆಗೆದುಬಿಟ್ಟು ಸಬ್ಸ್ಟಿಟ್ಯೂಷನ್ ಮಾಡೋಣ, ಬರೀ ಫಸ್ಟ್ ಇಂಟೆಗ್ರಲ್ ಅಲ್ಲಷ್ಟೇ. ಸೊ dx ಇಸ್ ಈಕ್ವಲ್ ಟು dt/2 ಆಗುತ್ತೆ, ರೈಟ್. ಆ್ಯಂಡ್ ಲಿಮಿಟ್ಸ್ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ, ಎಕ್ಸ್ 0 ಇದ್ದಾಗ ಸೈನ್ 0, ಸೊ ಟಿ ವ್ಯಾಲ್ಯೂ ಆಲ್ಸೋ 0, ರೈಟ್. ಎಕ್ಸ್ ಇಸ್ ಈಕ್ವಲ್ ಟು π/2 ಇದ್ದಾಗ, ಎಕ್ಸ್ ವ್ಯಾಲ್ಯೂ π/2 ಇದ್ದರೆ 2 ಕ್ಯಾನ್ಸಲ್ ಆಗಿ ಟಿ ಇಸ್ ಈಕ್ವಲ್ ಟು ಪೈ ಅಷ್ಟೇ ಇರುತ್ತೆ. ಸೊ ದೇರ್ ಫೋರ್ 2i ಈಸ್ ಈಕ್ವಲ್ ಟು 0 to ಪೈ ಬರುತ್ತೆ ನಿಮಗೆ, ಲಾಗ್ ಸೈನ್ ಟಿ ಡಿ ಟಿ ಮೈನಸ್ π/2 ಲಾಗ್ 2 ಬರುತ್ತೆ. ಯಾಕೆ ಲಾಗ್ 2 ಕಾನ್ಸ್ಟೆಂಟ್ ಹೊರಗೆ ತೆಗಿತೀನಿ. ಇದ್ರದ್ದು ಇಂಟಿಗ್ರೇಷನ್ ಬರೀ 1 ಇಂಟಿಗ್ರೇಷನ್ ಎಕ್ಸ್ ಬರುತ್ತೆ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿದ್ರೆ π/2 ಅಷ್ಟೇ ಬರೋದು ನಮಗೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಬಿಕಮ್ಸ್ ಯು ಆನ್ಸರ್. ಆ್ಯಂಡ್ ಬಟ್ ಕಮಿಂಗ್ ಟು ದಿಸ್ ಒನ್, ನಾವು ವಾಟ್ ಈಸ್ ದಿಸ್, dt/2 ತಾನೆ ಆ್ಯಕ್ಚುಲಿ ಇರೋದು. ಸೊ 2 ಈ ಕಡೆ ಹಂಗೆ ಇರಲೇಬೇಕಿದ್ರೆ 2i ಈಸ್ ಈಕ್ವಲ್ ಟು ಏನು ಮಾಡ್ಬೋದು ರೀ, ಇನ್ನು ಲಾಗ್ ಸೈನ್ ಟಿ ಅಂತ ಅಂದರೆ 0 to π ಲಾಗ್ ಸೈನ್ ಟಿ, ಇಲ್ಲಿ 1/2 ಹಾಗೆ ಹೊರಗೆ ಇರಲಿ. ಇದು ಅಬ್ಸರ್ವ್ ಮಾಡಿ, ಈ 2 ಹೊರಗೆ ಹೋದ್ಮೇಲೆ ಲಾಗ್ ಸೈನ್ ಟಿ ಡಿ ಟಿ ಅಂತ ಅಂದರೆ ನಾವು ಇಲ್ಲಿ ಬಂದಿತ್ತು ನೋಡಿ ಒಂದು ಕಡೆ, ಲಾಗ್ ಸೈನ್ ಎಕ್ಸ್ ಡಿ ಎಕ್ಸ್. ಸೊ ವೇರಿಯಬಲ್ ಚೇಂಜ್ ಆದರೂ ಏನು ತೊಂದರೆ ಇಲ್ಲ, ಪ್ರಾಪರ್ಟಿ ನೆನಪಿದೆಯಾ, ಫಸ್ಟ್ ಪ್ರಾಪರ್ಟಿ. ಸೊ ಅದನ್ನು ನೋಡಿದ್ರೆ ಐಗೆ ಈಕ್ವಲ್ ಆಗುತ್ತೆ. ಸೊ ದೇರ್ ಫೋರ್ ದಿಸ್ ವಿಲ್ ಬಿ ಐ ಮೈನಸ್ ದಿಸ್ ಇಸ್ π/2 ಲಾಗ್ 2 i/2 ಈ ಕಡೆ ಬಂದರೆ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ, i/2 2i ಇತ್ತಾ ಇಲ್ಲಿ, ಒಂದು ನಿಮಿಷ, ಎಲ್ಲ ಒಂದು ಕಡೆ ಕ್ಯಾನ್ಸಲ್ ಆಗಬೇಕಿತ್ತಾ. ಓಕೆ, ಇದು ಆ್ಯಕ್ಚುಲಿ ಎಲ್ಲಿ ಕ್ಯಾನ್ಸಲ್ ಆಗ್ತಿತ್ತು ಅಂದರೆ, ಇಲ್ಲಿ ನೋಡಿ ನೀವು ಇದನ್ನ ಆ್ಯಡ್ ಮಾಡ್ತಿರಲ್ಲ, 2 times ಆಫ್ ಲಾಗ್ ಸೈನ್ ಎಕ್ಸು ಲಾಗ್ ಕಾಸ್ ಎಕ್ಸು, ಅದನ್ನು ಆ್ಯಡ್ ಮಾಡಿದಾಗ ನಿಮಗೆ ಇಲ್ಲಿ 2 ಸಿಗುತ್ತೆ ತಾನೆ. ಸೊ ಆ 2 ಈ 2 ಕ್ಯಾನ್ಸಲ್ ಔಟ್ ಆಗುತ್ತೆ, ಅದು ಇಲ್ಲಿ ಬರೋ ಕ್ಯಾರಿ ಫಾರ್ವರ್ಡ್ ಆಗಲ್ಲ, ಆವಾಗ ಇಲ್ಲಿ ಐ ಅಷ್ಟೇ ಉಳಿಯುತ್ತೆ. ಸೊ ಈ i/2 ಈ ಕಡೆ ಬಂದರೆ ಏನಾಗುತ್ತೆ, i ಮೈನಸ್ i/2 ಇಸ್ ಈಕ್ವಲ್ ಟು ಮೈನಸ್ π/2 ಲಾಗ್ 2. ಈಗ ಒಂದರಲ್ಲಿ ಅರ್ಧ ಹೋದರೆ i/2ನೇ. ಸೊ ಆ 2 ಇಲ್ಲಿ ಮೈನಸ್ π/2, ಈ 2 ಇದು ಕ್ಯಾನ್ಸಲ್ ಆಗಿ ಲಾಗ್ 2. ದೇರ್ ಫೋರ್ i ಈಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ π ಲಾಗ್ 2. ಓಕೆ, ಸೊ ದಿಸ್ ಈಸ್ your final answer. So it was a lengthy problem but it is
ಈಸಿ ಇಫ್ ಯು ಪ್ರಾಕ್ಟೀಸ್ ಇಟ್ ಪ್ರಾಪರ್ಲಿ. ಓಕೆ, ಹೀಗಿದ್ರೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ ಇದನ್ನು. ಫಸ್ಟ್ ಅಬ್ಸರ್ವ್ ಮಾಡಿ, ಲಾಗ್ 1 + cos x ಕೊಟ್ಟಿದ್ದಾರೆ. ಏನೂ ಐಡಿಯಾ ಫ್ಲ್ಯಾಶ್ ಆಗಲಿಲ್ಲ. a - x ಅಂತ ಮಾಡಿದೆ. 0 to a ಅಂದರೆ ನನಗೆ ಒಂದೇ ಪ್ರಾಪರ್ಟಿ ಗೊತ್ತಿರೋದು, a - x ಮಾಡಿದೆ. ಈ ರೀತಿ ಬಂತು. ಇವೆರಡು ಅಬ್ಸರ್ವ್ ಮಾಡಿದಾಗ 1 + x 1 - cos x ಅಂದರೆ a + b a - b ಫಾರ್ಮುಲಾ ಎಲ್ಲೋ ಒಂದು ಕಡೆ ಸೆಟ್ ಆಗ್ತಿದೆ ಅಂತೇಳಿ ನಾನೇನು ಮಾಡಿದೆ, ಆ್ಯಡ್ ಮಾಡಿದೆ ಎರಡನ್ನು. ದೆನ್ ಐ ಗಾಟ್ ದಿಸ್ ಒನ್. a - b ಹೋಲ್ ಸ್ಕ್ವೇರ್ ಅಲ್ಲ, a² - b² ಫಾರ್ಮುಲಾ ಅಪ್ಲೈ ಮಾಡಿದ್ರೆ 1 - cos ಸ್ಕ್ವೇರು sin ಸ್ಕ್ವೇರ್ ಆಗುತ್ತೆ. sin ಸ್ಕ್ವೇರ್ ಇರೋದನ್ನು ಸ್ಕ್ವೇರು ಮೇಲ್ ಬರಿಬೋದು ನಾವು. log x⁴m ಅಂದರೆ m log x. ಸೊ m ಮುಂದೆ ಬಂತು, ಅಲ್ಲಿಗೆ 2 ಮತ್ತು i ಕ್ಯಾನ್ಸಲ್ ಔಟ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಹತ್ರ ಉಳಿಯೋದೇನು, i = 2 0 to π/2 log sin x dx. ಕರೆಕ್ಟ್ ಇದೆಯಾ? ನಾನು ಇಲ್ಲಿ ಆ್ಯಡ್ ಮಾಡಿದ್ನಲ್ಲ ಅವಾಗಲೇ, ಅದು ಇದನ್ನು ಆ್ಯಡ್ ಮಾಡಬೇಕಿತ್ತಲ್ಲ, log sin x ಅಲ್ಲ, ಇಟ್ ವಾಸ್ ದಿಸ್ ಒನ್ 0 to π. ಓಕೆ, ಅದನ್ನು ಆ್ಯಡ್ ಮಾಡಿರೋದು ರೈಟ್. ಈಕ್ವೇಷನ್ 4. ಎನಿವೇಸ್, ಸೊ ನೆಕ್ಸ್ಟ್ ಏನಾಯ್ತು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಈ ಸ್ಟೆಪ್ಪಿಂದ ಈ ಸ್ಟೆಪ್ ಹೇಗೆ ಬಂತು ಅಂದರೆ, ಇಲ್ಲಿಗೆ ಬಂದು ನಾನು ಸ್ಟಾಪ್ ಆದೆ ಫಸ್ಟು. ಓಕೆ, ಜಸ್ಟ್ ಮಿನಿಟ್, ಅಬ್ಸರ್ವ್ ಕ್ಲಿಯರ್ಲಿ. sin ಸ್ಕ್ವೇರ್ ಆಯಿತಾ, 2 ಇಲ್ಲಿ ಬಂತು, ಕ್ಯಾನ್ಸಲ್ ಔಟ್ ಆಯಿತು, ಇಷ್ಟೇ ಉಳಿತು. ಇಲ್ಲಿಗೆ ಬಂದು ಸ್ಟಾಪ್ ಆದೆ. ಈಗ ನನಗೇನು ಫ್ಲ್ಯಾಶ್ ಆಯಿತು ಅಂದರೆ, ಮತ್ತೆ 0 to a ನಾನು ಅಪ್ಲೈ ಮಾಡೋಕ್ಕೆ ಹೋದರೆ, ಅಂದರೆ 0 to a ಅಂದರೆ ಮತ್ತೆ a - x ಆ ಫಾರ್ಮುಲಾ ನಾನು ಅಪ್ಲೈ ಮಾಡೋಕ್ಕೆ ಹೋದರೆ ನನಗೇನಾಗುತ್ತೆ, sin π - x ಮತ್ತೆ ಸೇಮ್ ಉಳಿಯುತ್ತೆ, log sin x ಉಳಿಯುತ್ತೆ. ಸೊ ಅದು ಯೂಸ್ ಇಲ್ಲ. ಹಾಗಾಗಿ ನಾನೇನು ಮಾಡಿದೆ, ಇನ್ನೂ ಒಂದು ಪ್ರಾಪರ್ಟಿ 0 to 2a ಇದಿತ್ತಲ್ಲ, ಅದನ್ನು ಪೈ ಜಾಗದಲ್ಲಿ 2a ಜಾಗದಲ್ಲಿ ಪೈ ಐತೆ ಅಂತಲೇ ಇರಲಿ, ಹಂಗೆ ಇಟ್ಕೊಂಡೆ ನಾನು ಚೆಕ್ ಮಾಡಿದೆ. f(2a - x) ಇಟ್ ಈಸ್ ಈಕ್ವಲ್ ಟು f(x) ಬಂದರೆ ನಾವು ಮುಂದೆ ಪ್ರೊಸೀಡ್ ಮಾಡೋದು ಹೇಗೆ, 2 times of 0 to a f(x dx) ಅಂತ ಬರೆದು, ಸೊ ಏನು ಮಾಡಿದ್ವಿ, ಚೆಕ್ ಮಾಡಿದಾಗ ಅದೇ ರೀತಿ ಬಂತು. ದೇರ್ಫೋರ್ ಇದೇನಾಗುತ್ತೆ, ಇದು ಚೇಂಜ್ ಆಗಿಬಿಟ್ಟು 2 times of 0 to a f(x dx) ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಅಬ್ಸರ್ವ್ ಮಾಡಿದಾಗ ಏನಾಯಿತು, ಮತ್ತೆ f(a - x) ಫಾರ್ಮುಲಾ ಅಪ್ಲೈ ಮಾಡ್ಬೋದು ಅಂತ ಅನ್ನಿಸ್ತು. ಯಾಕೆ, ಅದು ಮಾಡಿದ್ರೆ π/2 ಇದೆಯಾ, π/2 ಅಂದರೆ ಸೈನ್ ಪಕ್ಕ ಚೇಂಜ್ ಆಗುತ್ತೆ. ಸೊ ಸೈನ್ ಬಂದುಬಿಟ್ಟು ಏನಾಯಿತು, sin 90 - θ cos θ ಆಯಿತು. ಅರ್ಥ ಆಯ್ತಲ್ಲ, ರೈಟ್. ಇದೇ ಕಾಸು ಮತ್ತು ಈ ಸೈನ್ ಎರಡನ್ನೂ ಆ್ಯಡ್ ಮಾಡಿರೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಆ್ಯಡ್ ಮಾಡಿದಾಗ ಏನಾಗುತ್ತೆ, ಲೆಫ್ಟ್ ಸೈಡು i + i 2i ಆಗುತ್ತೆ, ರೈಟ್ ಸೈಡಲ್ಲಿ 2 ಕಾಮನ್ ತೆಗೀರಿ, log sin x cos x. ಸೊ log a + log b ಅಂದರೆ log a × b ಆಗುತ್ತೆ. ಅದನ್ನು ಮಾಡಿದ್ಮೇಲೆ ಐಡಿಯಾ ಏನು ಫ್ಲ್ಯಾಶ್ ಆಗದೆ ಇದ್ದಾಗ ಇನ್ನೂ ಒಂದೇನಿತ್ತು, 2 ಒಂದು ಅಲ್ಲಿ ಇದ್ದಿದ್ರೆ sin 2x ಫಾರ್ಮುಲಾ ಅಪ್ಲೈ ಮಾಡ್ತಿದ್ವಿ ಅಂತ ಅನಿಸುತ್ತೆ, ಹೌದಾ? ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಅಂತ ಮಾಡಿದ್ವಿ. ದೆನ್ ವಿ ಗಾಟ್ sin 2x ಡಿವೈಡೆಡ್ ಬೈ 2. ದೆನ್ log a/b ಅಂದರೆ log a - log b, ಅದೇ ಫಾರ್ಮುಲಾ ಅಪ್ಲೈ ಮಾಡೋದು. ಈ 2 ಎಲ್ಲ ಅಲ್ಲಿ ಸ್ಟಾರ್ಟಿಂಗಲ್ಲೇ ಕ್ಯಾನ್ಸಲ್ ಆಗಿದೆ, ಸೊ ಬರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇವೆರಡನ್ನ ನಾನೇನು ಮಾಡ್ತೀನಿ, ಸ್ವಲ್ಪ ಸಪ್ರೇಟ್ ಮಾಡಿಬಿಟ್ಟು 2x ಜಾಗದಲ್ಲಿ ಲಿಮಿಟ್ಸ್ ಅಪ್ಲೈ ಮಾಡಿ ಸಾಲ್ವ್ ಮಾಡಿದ್ದೀನಿ. ಇಲ್ಲಿಂದ ಮುಂದೆ ಏನೇನು ಈಸಿ ಇದೆ ಲಿಮಿಟ್ಸ್ ಅಪ್ಲೈ ಮಾಡಿ ಸಾಲ್ವ್ ಮಾಡೋದು, ರೈಟ್? ಓಕೆ, ಸೊ this becomes your 16th question. Coming to next question, that is question number 17. Let me set the book first. So question number 17 ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಫಸ್ಟ್ ಲೆಟ್ i is equal to ಕೊಟ್ಟಿರೋದನ್ನು ಬರೀರಿ, 0 to a √x ಡಿವೈಡೆಡ್ ಬೈ √x ಪ್ಲಸ್ √a - x. ಕರೆಕ್ಟ್ ಇದೆಯಾ? ಈ ಥರ ಇದ್ದಾಗ ಆಟೋಮೆಟಿಕಲಿ ನಾವು a - x ಪ್ರಾಪರ್ಟಿ ಇತ್ತಲ್ಲ, 0 to a f(x dx) is equal to 0 to a f(a - x) ಇದನ್ನೇ ಅಪ್ಲೈ ಮಾಡ್ತೀವಿ. ಓಕೆ, ಸೊ ಏನಾಗುತ್ತೆ ಅವಾಗ, i is equal to 0 to aನೇ ಇರುತ್ತೆ, x ಜಾಗದಲ್ಲಿ a - x ಹಾಕಿ, ಪ್ಲಸ್ ಇಲ್ಲೇನಾಗುತ್ತೆ ನೋಡಿ, a - x ಇದೆಯಾ, x ಜಾಗದಲ್ಲಿ a - x ಹಾಕಿದರೆ a ಕ್ಯಾನ್ಸಲ್ ಔಟ್ ಆಗುತ್ತೆ. ಓಕೆ, ಆ್ಯಂಡ್ x ಅಷ್ಟೇ ಉಳಿಯುತ್ತೆ. ಸೊ ಈಕ್ವೇಷನ್ 1 ಈಕ್ವೇಷನ್ 2 ಎರಡು ಆ್ಯಡ್ ಮಾಡಿದಾಗ ನಿಮಗೆ 2i is equal to 0 to a √x ಡಿವೈಡೆಡ್ ಬೈ √x ಪ್ಲಸ್ √a - x ಪ್ಲಸ್ √a - x ಡಿವೈಡೆಡ್ ಬೈ √a - x ಪ್ಲಸ್ √x dx. ಓಕೆ, ಸೊ ಸೇಮ್ ಡಿನಾಮಿನೇಟರ್, add it. When you take LCM, it is same denominator ಅಂದರೆ ಅದೇ ನಿಮ್ಮ LCM, √x ಪ್ಲಸ್ √a - x ಇದೇನಾಗುತ್ತೆ, √x ಪ್ಲಸ್ √a - x
ಡಿ ಎಕ್ಸ್. ಅಬ್ಸರ್ವ್ ಮಾಡಿ ಇವೆರಡು ಸೇಮ್ ಇದೆ, ಕ್ಯಾನ್ಸಲ್ ಔಟ್ ಮಾಡಿ. ಸೊ 2i is equal to 0 to a ಬರೀ ಡಿ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಎ ಮೈನಸ್ 0. ಸೊ ವಿಲ್ ಗೆಟ್ ಎ ಆ್ಯಂಡ್ ಐ ಈಸ್ ಈಕ್ವಲ್ ಟು ಏನಾಗುತ್ತೆ, a/2. ಇದು ಈಸಿ ಇತ್ತು ಆ್ಯಕ್ಚುಲಿ ಪ್ರಾಬ್ಲಮ್ಮು. ಪ್ರೀವಿಯಸ್ ಯಾರಿಗೆ ಅರ್ಥ ಆಗಿದಾವೋ ಅವ್ರಿಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಎಷ್ಟು ಪ್ರಾಪರ್ಟಿ ಅಪ್ಲೈ ಮಾಡೋದು ಆ್ಯಡ್ ಮಾಡ್ತಿರೋದು. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ 0 to 4 ಕೊಟ್ಟಿದ್ದಾರೆ. ಐ ಈಸ್ ಈಕ್ವಲ್ ಟು 0 to 4 mod x minus 1 dx. ಇದನ್ನು ನಾನೀಗ ಬ್ರೇಕ್ ಮಾಡಬೇಕು, ಹೌದಲ್ವಾ? ಸೊ ನನಗೆ ಗೊತ್ತಿದೆ, ಸಿ ಹಿಯರ್ mod x minus 1 ವಿಲ್ ಬಿ ಈಕ್ವಲ್ ಟು ಸೇಮ್ ಕ್ವಾಂಟಿಟಿ ಇಫ್ ದಟ್ mod x minus 1 is greater than or equal to 0. And this will be equal to minus times of that quantity if x minus 1 is less than 0. Yes or no? ಸೊ ಈ ರೀತಿ ತಾನೇ ಮಾಡ್ ಡೆಫಿನೇಷನ್ ಪ್ರೀವಿಯಸ್ಸಲ್ಲಿ ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ಅದನ್ನು ನಾನು ಎಲ್ಲಿ ಸ್ಪ್ಲಿಟ್ ಮಾಡಬೇಕು ಅಂತ ಅಂದರೆ, ನನ್ನ ಪಾಯಿಂಟ್ ಯಾವುದು, ಯಾವ ಪಾಯಿಂಟಿಗೆ x minus 1 0 ಆಗುತ್ತೆ, 1ಗೆ. ಸೊ ದೇರ್ ಫೋರ್ ನಾನು ಇದನ್ನು ಸ್ಪ್ಲಿಟ್ ಮಾಡೋದು ಹೇಗೆ, 0 to 1 mod x minus 1 dx ಒಂದು ಸತಿ, ನೆಕ್ಸ್ಟ್ 1 to 4. ಓಕೆ, 1 to 4. ಈಗ 0 to 1 ಅಂದರೆ 1ಕ್ಕಿಂತ ಕಮ್ಮಿನಾ? ಸೊ 1ಕ್ಕಿಂತ ಕಮ್ಮಿ ಅಂತ ಅಂದರೆ ನಮ್ಮ ಹತ್ರ ಏನು ಬರುತ್ತೆ, 0 to 1 minus times of x minus 1 dx plus 1 to 4 x minus 1 into dx. ರೈಟ್, ಇವೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು, ಅದಕ್ಕೆ ಹೇಳಿದ್ದು ಆರ್ಡರ್ ವೈಸ್ ಲೆಕ್ಚರ್ಸ್ ವಾಚ್ ಮಾಡಿ. ಈಗ ಬನ್ನಿ, ಮೈನಸ್ ಇಲ್ಲೇನಿದೆ, ಎಕ್ಸಿಂದು ಇಂಟಿಗ್ರೇಷನ್ x²/2 ಮೈನಸ್ 1 x 0 to 1 ಪ್ಲಸ್ ಎಕ್ಸಿಂದು x²/2 ಮೈನಸ್ 1 x 1 to 4. ಓಕೆ, ದೆನ್ ಏನು ಉಳಿಯುತ್ತೆ ನೋಡಿ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಐ ಈಸ್ ಈಕ್ವಲ್ ಟು ಮೈನಸ್ 1/2 ಮೈನಸ್ 1 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಇನ್ನೇನು 0 ಆಗೋದು ಬಿಟ್ಟು ಹಾಕಿ, ಪ್ಲಸ್ ಇಲ್ಲೂ ಅಷ್ಟೇ ಅಪ್ಪರ್ ಲಿಮಿಟು 4² ಎಷ್ಟು 16/2 ಮೈನಸ್ 4 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ 1/2 ಮೈನಸ್ 1. ಕರೆಕ್ಟ್ ಇದೆಯಾ? ಈಗ ಅಬ್ಸರ್ವ್ ಮಾಡಿ, ಐ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಸಿಂಪ್ಲಿಫೈ ಮಾಡಿ. ಇದು ಎಷ್ಟಾಗುತ್ತೆ, 2 1 2 8 8 ಮೈನಸ್ 4 ಆಗುತ್ತೆ, ಮೈನಸ್ 1/2 ಮೈನಸ್ 1 ಅಂದರೆ ಮೈನಸ್ 1/2 ಆಗುತ್ತೆ, ಹೌದಾ? ಹಾಫಲ್ಲಿ 1 ಅಂದರೆ ಮೈನಸ್ 1/2. ಅಲ್ಲಿಗೆ ಇದೇನಾಯಿತು, 4 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 1/2 ಆಯಿತು. ನೆಕ್ಸ್ಟ್ ಇಲ್ಲಿ 1/2, ಇಲ್ಲೂ ಅಷ್ಟೇ ಮೈನಸ್ ಆಫ್ ಮೈನಸ್ ಹಾಫ್, ಸೊ ನಥಿಂಗ್ ಬಟ್ 1/2. 1/2 ಪ್ಲಸ್ 1/2 ಎಷ್ಟು, ಹಾಫ್ ಪ್ಲಸ್ ಹಾಫ್ ಫುಲ್. ಸೊ ಐ ಈಸ್ ಈಕ್ವಲ್ ಟು 1 ಪ್ಲಸ್ 4. ದೇರ್ ಫೋರ್ ಐ ಈಸ್ ಈಕ್ವಲ್ ಟು ಎಷ್ಟಪ್ಪ, 5. ಸಿಂಪಲ್, ದಿಸ್ ಈಸ್ ಯೋರ್ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಅದು ಒಂದೇ ಇರೋದು, ಅದಾದಮೇಲೆ MCQ. ಸೊ ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ, ಶೋ ದಟ್ 0 to a f of x g of x dx is equal to 2 times of 0 to a f of x. ಅಂದರೆ ಇದಕ್ಕೆ ಈಕ್ವಲ್ ಆಗುತ್ತೆ ಅಂತ ತೋರಿಸ್ಬೇಕು. ನಾವೇನು ಮಾಡೋಣ, ಫಸ್ಟ್ LHS ತಗೋಣ, ದೆನ್ ವಿಲ್ ಗೋ ಆನ್ ಸಾಲ್ವಿಂಗ್. ಕೊನೆಗೆ ಹೋಗ್ಬಿಟ್ಟು RHS ಬರ್ಬೇಕು ನಮಗೆ, ಹೌದಲ್ವಾ? ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದರೆ, ಇದನ್ನು ಇಲ್ಲಿಂದ ಇಲ್ಲಿಗೆ ಪ್ರೂವ್ ಮಾಡಬೇಕಾದ್ರೆ ಯು ಕ್ಯಾನ್ ಯೂಸ್ ದೀಸ್ ಥಿಂಗ್ಸ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಮೈನಸ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ಯೂಸ್ ಮಾಡ್ಬೋದು. ಓಕೆ, ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್. ಫಸ್ಟ್ ಏನು ಮಾಡೋಣ, ಫಸ್ಟ್ ಲೆಟ್ ಐ ಈಸ್ ಈಕ್ವಲ್ ಟು ಬರ್ಕೊಳ್ಳಿ 0 to a ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಡಿ ಎಕ್ಸ್. ನಮಗೆ ಫಸ್ಟ್ ಆಫ್ ಆಲ್ 0 to a ಅಂದರೆ ಪ್ರಾಪರ್ಟಿ ಗೊತ್ತಿದೆಯಾ? 0 to a ಅಂದರೆ ಎ ಮೈನಸ್ ಎಕ್ಸಿನ ಪ್ರಾಪರ್ಟಿ ಯೂಸ್ ಮಾಡಿದ್ರೆ 0 to a ಎಫ್ ಆಫ್ ಎಕ್ಸ್ ಇರೋ ಜಾಗದಲ್ಲಿ ಏನು ಮಾಡಬೇಕು, ಎ ಮೈನಸ್ ಎಕ್ಸ್ ಹಾಕಬೇಕು, ಹೌದಲ್ವಾ? ಆದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಕ್ವಶನಲ್ಲಿ ಎಫ್ ಆಫ್ ಎ ಮೈನಸ್ ಎಕ್ಸ್ ಅಂತ ಅಂದರೆ ಅವ್ರು ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸಿಗೆ ಈಕ್ವಲ್ ಅಂತ ಹೇಳಿದ್ದಾರೆ, ರೈಟ್, ಡಿ ಎಕ್ಸ್. ಓಕೆ, ಇಫ್ ದಿಸ್ ಬಿಕಮ್ಸ್ ಯುವರ್ ಇಕ್ವೇಶನ್ 2, ಗಿವನ್ ಕ್ವೆಶನ್ ಬಿಕಮ್ಸ್ ಯುವರ್ ಇಕ್ವೇಶನ್ 1, do one thing, add these two. So what will you get, I plus I. 2i is equal to limits same ಇದೆ 0 to a f of x g of x plus f of x g of a minus x, ಕರೆಕ್ಟ್ ಇದೆಯಾ, ಇಂಟು dx. ಇದು ಟೋಟಲ್. ಎರಡರಲ್ಲೂ ಎಫ್ ಆಫ್ ಎಕ್ಸ್ ಕಾಮನ್ ಇದೆಯಾ? 2i is equal to 0 to a ಎಫ್ ಆಫ್ ಎಕ್ಸ್ ಕಾಮನ್ ತೆಗೀರಿ, ಉಳಿದಿರೋದೇನು ಜಿ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್, ಹೌದಾ? ಸೊ ಇದನ್ನು ಅವ್ರು ಏನು ಹೇಳಿದ್ದಾರೆ, ದಿಸ್ ಈಸ್ ಈಕ್ವಲ್ ಟು 4.
ದೇರ್ ಫೋರ್ ಏನಾಗುತ್ತೆ 4 ಕಾನ್ಸ್ಟೆಂಟ್ ಅಲ್ಲ, ಹೊರಗೆ ಬರೀರಿ ಬೇಕಿದ್ರೆ. 2i ಈಸ್ ಈಕ್ವಲ್ ಟು 4 0 to a f of x dx. ಸೊ ಇಲ್ಲಿ ನೋಡಿ 2 1s 2 2s, ದೇರ್ ಫೋರ್ i ಈಸ್ ಈಕ್ವಲ್ ಟು ಎಷ್ಟಾಯಿತು 2 0 to a f of x dx. ಇಷ್ಟೇ ಸಿಂಪಲ್. ಇದೇ ತಾನೇ ಅವ್ರು ಪ್ರೂವ್ ಮಾಡೋಕ್ಕೆ ಹೇಳಿದ್ದು. ನಾವು ಐನ ಏನು ತೊಗೊಂಡಿದ್ವಿ ಆ್ಯಕ್ಚುಲಿ ಇನಿಷಿಯಲಲ್ಲಿ 0 to a f of x ಇದನ್ನು ತೊಗೊಂಡಿದ್ವಿ. ದಿಸ್ ಈಸ್ ಈಕ್ವಲ್ ಟು ಇದು ಅಂತ ಪ್ರೂವ್ ಮಾಡೋಕ್ಕೆ ಹೇಳಿದ್ರು, ಮಾಡಿದ್ದೀವಿ. ಸಿಂಪಲ್ ಥಿಂಗ್. ಓಕೆ, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸಾಲ್ವ್ ಇಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಲೆಟ್ ಮಿ ಟರ್ನ್ ದ ಶೀಟ್. ಕ್ವೆಶನ್ ನಂಬರ್ 20, 21 ಎರಡು MCQs ಇದಾವೆ ನೋಡಿ, ಅಬ್ಸರ್ವ್ ಮಾಡಿ. ವೆರಿ ಈಸಿ. ದ ವ್ಯಾಲ್ಯೂ ಆಫ್ minus pi by 2 to plus pi by 2 x cube plus x cos x plus tan power 5x plus 1 dx is ಏನಾಗುತ್ತೆ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ನೆಕ್ಸ್ಟ್ 0 to pi by 2. ಓಕೆ, ಮೈನಸ್ ಪೈ ಬೈ 2 to pi by 2 ಅಂದರೆ ಯಾವ ಫಾರ್ಮ್ಯಾಟ್ ಇದೆ? ಮೈನಸ್ ಎ ಟು ಎ ಫಾರ್ಮ್ಯಾಟ್ ಇದೆಯಾ? ಸೊ ಮೈನಸ್ ಎ ಟು ಎ ಫಾರ್ಮ್ಯಾಟಿಗೆ ಹೋದಾಗ, ಓಕೆ, ಸೊ ಆ ರೀತಿ ನೀವು ನೋಡಿದಾಗ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ? ನಾವು ಸಾಲ್ವ್ ಮಾಡೋದು ಮೈನಸ್ ಎ ಟು ಎ ಅಂದರೆ ಆಡ್ ಫಂಕ್ಷನ್ ಇದ್ದರೆ 0 ಬರಿಬೋದು, ಹೌದಲ್ವಾ? ಸೊ ಇದನ್ನು ಅಬ್ಸರ್ವ್ ಮಾಡಿ. ಎಕ್ಸ್ ಕ್ಯೂಬ್ ಆಡ್ ಫಂಕ್ಷನ್ ಆಗುತ್ತಾ? ಎಸ್. ಯಾಕೆ? ಮೈನಸ್ ರೀಪ್ಲೇಸ್ ಮಾಡಿದ್ರೆ ಇದು ಮೈನಸ್ ಎಕ್ಸ್ ಕ್ಯೂಬ್ ಬರುತ್ತೆ. ನೆಕ್ಸ್ಟ್ ಇದು ಎಕ್ಸ್ ಕಾಸ್ ಎಕ್ಸ್ ಆಡ್ ಫಂಕ್ಷನ್ ಆಗುತ್ತಾ? ಎಸ್ ಆಗುತ್ತೆ. ಯಾಕೆ? ಎಸ್ ಯಾಕಾಗುತ್ತೆ? ಯಾಕಂದರೆ ನಾನು ಮೈನಸ್ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಆಫ್ ಮೈನಸ್ ಎಕ್ಸು ಕಾಸ್ ಎಕ್ಸೇ, ಆದರೆ ಇಲ್ಲಿ ಎಕ್ಸ್ ಇದೆಯಲ್ಲ ಇದು ಮೈನಸ್ಸಿಗೆ ಕನ್ವರ್ಟ್ ಆಗುತ್ತೆ. ಸೊ ಇದು ಟೋಟಲ್ ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ಪವರ್ 5x ಇದು ಕೂಡ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ಇವು ಮೂರೂ ಕೂಡ ಏನಾಗುತ್ತೆ, ಆಡ್ ಫಂಕ್ಷನ್ಸು. ಸೊ ನಾನು ಇನ್ ಕೇಸ್ ಇದನ್ನು ಸ್ಪ್ಲಿಟ್ ಮಾಡೋದಾದರೆ, ಅಂದರೆ ಒಂದೊಂದೇ ಇಂಟರ್ವಲ್ನ ನಾನು ಸಾಲ್ವ್ ಮಾಡೋದಾದರೆ, ಐ ಶೋ ಯು. ಸಿ ಹಿಯರ್, i ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 2 to pi by 2 ಎಕ್ಸ್ ಕ್ಯೂಬ್ 1. ಇದೇ ರೀತಿ ಮೈನಸ್ ಪೈ ಬೈ 2 to pi by 2 ಯಾವುದಿತ್ತದು, ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಅದೇ ರೀತಿ ಮೈನಸ್ ಪೈ ಬೈ 2 to pi by 2 ಏನಿತ್ತದು, ಟ್ಯಾನ್ ಪವರ್ 5x. ಕರೆಕ್ಟಾ? ಡಿ ಎಕ್ಸ್ ಪ್ಲಸ್ ಏನಿತ್ತು ಮೈನಸ್ ಪೈ ಬೈ 2 to pi by 2 1 dx ಅಷ್ಟೇ, ಹೌದಾ? ಸೊ ನೀವು ಅಬ್ಸರ್ವ್ ಮಾಡಿ ಇದನ್ನು 1 dx ಬಂದ್ಬಿಟ್ಟು ನಿಮಗೇನಾಗುತ್ತೆ, ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಾನು ಮೈನಸ್ ಎಕ್ಸ್ ಆದರೂ ಆಗಲಿ ಏನಾರು ಆಗಲಿ ದಿಸ್ ವಿಲ್ ಬಿ ಈವನ್ ಫಂಕ್ಷನ್. ಬಟ್ ರಿಮೈನಿಂಗ್ ಎಲ್ಲವೂ ಕೂಡ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಆಡ್ ಫಂಕ್ಷನ್. ಸೊ ಇದ್ರದ್ದು ವ್ಯಾಲ್ಯೂ 0. ನಾವು ಕಮಿಂಗ್ ಟು ದಿಸ್ ಒನ್, ಈವನ್ ಫಂಕ್ಷನ್ ಇದ್ದರೆ ನಾವೇನು ಬರಿತೀವಿ ಹೇಳಿ? ಐ ಈಸ್ ಈಕ್ವಲ್ ಟು ಪ್ರಾಪರ್ಟಿ ಮೈನಸ್ ಎ ಟು ಎ. ಈವನ್ ಫಂಕ್ಷನ್ ಇದ್ದರೆ ನಾವೇನು ಮಾಡ್ತೀವಿ, 2 times ಆಫ್ 0 to a ಎಫ್ ಆಫ್ ಎಕ್ಸ್ ಬರ್ಕೊತೀವಿ ತಾನೆ. ಸೊ ಏನಾಗುತ್ತೆ, 2 times ಆಫ್ ಡಿ ಎಕ್ಸ್ ಇನ್ ಇಂಟಿಗ್ರೇಷನ್ ಎಕ್ಸ್ ಆಗುತ್ತೆ 0 to pi by 2 ವಿಚ್ ಈಸ್ ಈಕ್ವಲ್ ಟು 2 ಇಂಟು pi by 2 ಮೈನಸ್ 0 2 ಕ್ಯಾನ್ಸಲ್ ಈಸ್ ಈಕ್ವಲ್ ಟು ಪೈ. ಇದೆಯಾ ಆಪ್ಷನ್ ಎಲ್ಲಾದರೂ? ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ 0 to pi by 2 log 4 plus 3 sin x by 4 plus 3 cos x dx ಈಸ್ ಏನಾಗುತ್ತೆ? ಅಬ್ಸರ್ವ್ ಮಾಡಿ. ಹೇಗೆ ಸಾಲ್ವ್ ಮಾಡ್ತೀರಾ ಇದನ್ನು? ಜಸ್ಟ್ ಥಿಂಕ್ ಫಾರ್ ಎ ವೈಲ್. ಸಿಂಪಲ್ ಇದೆ, ಅಬ್ಸರ್ವ್ ಮಾಡಿ. 0 to a ಅಂದರೆ ಎ ಮೈನಸ್ ಎಕ್ಸ್ ಹಾಕ್ಬೋದಾ? ಎ ಮೈನಸ್ ಎಕ್ಸ್ ಅಂದರೆ ಇದೇನಾಗುತ್ತೆ, ಪೈ ಬೈ 2 ಮೈನಸ್ ಎ ಮೈನಸ್ ಎಕ್ಸ್ ಅಂದರೆ ಪೈ ಬೈ 2 ಮೈನಸ್ ಎಕ್ಸ್. ಸೊ ಸೈನ್ 90 ಮೈನಸ್ ತೀಟಾ ಅಂದರೆ ಕಾಸ್ ತೀಟಾ, ಇದು ಕಾಸ್ 90 ಮೈನಸ್ ತೀಟಾ ಅಂದರೆ ಸೈನ್ ತೀಟಾ, ಯಾಕಂದರೆ 90 ಆಡ್ ಆ್ಯಂಗಲ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ನಿಮಗೆ ಈ ಟರ್ಮ್ಸು ನೆಕ್ಸ್ಟಿಗೆ ಬರೋ ಟರ್ಮ್ಸು ಎಲ್ಲವೂ ಕೂಡ ಏನಾಗುತ್ತೆ, ಕ್ಯಾನ್ಸಲ್ ಔಟ್ ಆಗುತ್ತೆ. ಹೇಗೆ ಅಂದರೆ ಲೆಟ್ ಮಿ ಶೋ ಯು. ಐ ಈಸ್ ಈಕ್ವಲ್ ಟು 0 to pi by 2 ಏನಿದೆಯಲ್ಲ, ಅವ್ರು ನಿಮಗೆ ಕೊಟ್ಟಿರೋದನ್ನು ನೀವು ಏನು ಮಾಡಿ, 4 plus 3 sin x ಅಪ್ಪರ್ ಲಿಮಿಟ್ ಅಂತಿದ್ದೀನಿ, ಲಾಗ್ ಎ ಬೈ ಬಿ ಫಾರ್ಮಲ್ಲಿ ಇದೆ ತಾನೆ. ಸೊ ಲಾಗ್ ಎ ಮೈನಸ್ ಲಾಗ್ ಬಿ ಫಾರ್ಮಿಗೆ ಬರ್ಕೊಳ್ರಿ. 4 plus 3 ಕಾಸ್ ಎಕ್ಸ್ ಕರೆಕ್ಟ್ ಇದೆಯಾ? ಈ ಫಾರ್ಮ್ಯಾಟಲ್ಲಿದೆ. ನೆಕ್ಸ್ಟ್ ನಾವು ಎ ಮೈನಸ್ ಎಕ್ಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಲಾಗ್ 4 plus 3 sin x ಇರೋದೇನಾಗುತ್ತೆ, 3 cos x ಆಗುತ್ತೆ. ಯಾಕೆ? ಇಲ್ಲಿಂದ ಇಲ್ಲಿ ಹೇಗೆ ಬಂತು ಅಂದರೆ ಸೈನ್ ಈ ಪಾರ್ಟ್ ಅಷ್ಟೇ ಹೇಳ್ತಿದ್ದೀನಿ, ಬೇರೆವೆಲ್ಲ ಸೇಮ್ ಇದೆ ಅಲ್ಲ. ಸೊ ಸೈನ್ ಪೈ ಬೈ 2 ಮೈನಸ್ ಎಕ್ಸ್ ಆಗುತ್ತೆ ತಾನೆ. ಸೊ ಸೈನ್ 90 ಮೈನಸ್ ತೀಟಾ ಅಂತ ಅಂದರೆ ಎಷ್ಟು, ಸೈನ್ ತೀಟಾ ಕಾಸ್ ತೀಟಾ, ಯಾಕಂದರೆ 90 ಆಡ್ ಆ್ಯಂಗಲ್. ಸೊ ಸೈನ್ ಚೇಂಜಸ್ ಟು ಕಾಸ್ ಆ್ಯಂಡ್ 90 ಮೈನಸ್ ತೀಟಾ ಫಸ್ಟ್ ಕ್ವಾಡ್ರೆಂಟ್ ಆದಮೇಲೆ ಪಾಸಿಟಿವ್ ಮೈನಸ್. ಇಲ್ಲೂ ಅಷ್ಟೇ ಲಾಗ್ 4 ಆ್ಯಸ್ ಇಟ್ ಈಸ್ ಇರುತ್ತೆ, 3 ಆ್ಯಸ್ ಇಟ್ ಈಸ್. ಕಾಸ್ 90 ಮೈನಸ್ ಎಕ್ಸ್ ಅಂತ ಅಂದರೆ ಸೈನ್ ಎಕ್ಸ್ ಆಗುತ್ತೆ.
ಇದು ಈಕ್ವೇಷನ್ 1 ಈಕ್ವೇಷನ್ 2 ಅಂದ್ಕೊಂಡು ಎರಡು ಆ್ಯಡ್ ಮಾಡಿದ್ರೆ ನಿಮಗೇನು ಸಿಗುತ್ತೆ 2i ಈಸ್ ಈಕ್ವಲ್ ಟು 0 ಸಿಗುತ್ತೆ. ಯಾಕೆ? ಪ್ಲಸ್ ಕ್ವಾಂಟಿಟಿ ಮೈನಸ್ ಕ್ವಾಂಟಿಟಿ ಕ್ಯಾನ್ಸಲ್, ಮೈನಸ್ ಕ್ವಾಂಟಿಟಿ ಪ್ಲಸ್ ಕ್ವಾಂಟಿಟಿ ಕ್ಯಾನ್ಸಲ್, ಕೊನೆಗೆ i ವ್ಯಾಲ್ಯೂ ಬಂದುಬಿಟ್ಟು ನಿಮಗೇನಾಗುತ್ತೆ 0ನೇ ಬರೋದು. ಅರ್ಥ ಆಯ್ತಲ್ಲ? ಜಸ್ಟ್ ಕ್ಯಾನ್ಸಲ್ ಔಟ್ ಆಗುತ್ತೆ ಎಲ್ಲವೂ. therefore ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಇಂಟಿಗ್ರೇಷನ್ ಚಾಪ್ಟರ್. ಮಿಸಲೇನಿಯಸ್ ಇದೆ, miscellaneous exercise. Okay, next we'll begin applications of integration if possible, so that immediate ಆಗಿ ಮುಗಿದ್ಬಿಡುತ್ತೆ. ಆ್ಯಂಡ್ ಕಂಪಲ್ಸರಿ 5 marks ಕ್ವಶನ್ ಇದರಿಂದ ಬಂದೇ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಐಲ್ ಡೂ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ರೈಟ್, ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಇಂಟಿಗ್ರೇಷನ್ ಚಾಪ್ಟರ್. ಯಾರಿಗಾದರೂ ಏನಾರ ಡೌಟ್ಸ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ ರೈಟ್, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಕ್ಲಾಸಸ್ ಹೆಲ್ಪ್ ಆಗಿದ್ದಾವೆ ಅಂದರೆ ಅದನ್ನು ಕೂಡ ದಯವಿಟ್ಟು ಇನ್ಫಾರ್ಮ್ ಮಾಡಿ. ಓಕೆ, ಬಿಕಾಸ್ ನಿಮ್ಮ ಕಾಮೆಂಟ್ಸು ನನಗೆ ಮೋಟಿವೇಟ್ ಮಾಡುತ್ತೆ. ಇಟ್ ಫೀಲ್ಸ್ ಲೈಕ್ ಅಟ್ಲೀಸ್ಟ್ ಯಾರಿಗಾದರೂ ಒಬ್ಬರಿಗೆ ಹೆಲ್ಪ್ ಆಗ್ತಾಯಿದೆ, ಹೌದಲ್ವಾ? ರೈಟ್, ಓಕೆ. ಸೊ ಯಾ, ಏನೇನಾರು ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.